ನಂಗೆ ತುಂಬ ಪುಡಿ ಪುಡಿ ಆಗಿದೆ ಆಟೋ. ಗೈಸ್ ಇಲ್ಲಿ ನೋಡಿ ಗೈಸ್ BMW ಹೊಡೆದೋಗಿರೋದು ಕೆಳಗೆ. ಗೈಸ್ ಹೊಡೆದೋಗಿದೆ ಗೈಸ್, ತುಂಬ ಬೇಜಾರಾಗ್ತಿದೆ. ಐ ಫೀಲ್ ರಿಯಲಿ ಬ್ಯಾಡ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಟ್ ನಿಮ್ಮ ಡೆಡಿಕೇಶನ್ ಹಾರ್ಡ್ ವರ್ಕ್ಗೆ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಮಾಡಿದ್ರಿ. ಇದು ಕೊಡ್ತೀನಿ. ನಮ್ಮ ಜೊತೆ ನೀನು ಒನ್ ಡೇ ವಿತ್ ಕುಶಾನಿ ಮಾಡ್ತೀವಿ. ಅವಾಗ ನಿಂಗೆ ತುಂಬ ಟಾಯ್ಸ್ ಎಲ್ಲ ಕೊಡಿಸ್ತೀವಿ. ಗೈಸ್ ನನ್ನ ಲೈಫಲ್ಲಿ ಏನೇ ಒಳ್ಳೇದಾದರೂ ನಾನು ಪ್ರತಿಯೊಂದಕ್ಕೂ ಇವರೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನೋ ಗೈಸ್ ಇಷ್ಟ ನನಗೆ. ಹೇ ಗೈಸ್ ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಷ್ಟು ರೆಡಿ ಆಗಿಬಿಟ್ಟು ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶ್ರವಣ್ ಬ್ರದು ಒಂದು ಏನು ಆ್ಯಪ್ ಲಾಂಚ್ ಸ್ಟುಡಿಯೋ ಓಪನಿಂಗ್ ಐತೆ. ಶ್ರವಣ್ ಬ್ರದು ಸ್ಟುಡಿಯೋ ಓಪನಿಂಗ್ ಇದೆ. ಸಾರಿ ನಾನು ಪ್ರಾಪರಾಗಿ ನೋಡ್ಕೊಂಡಿಲ್ಲ. ಸ್ಟುಡಿಯೋ ಓಪನಿಂಗ್ ಇದೆ, ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ಹಾಯ್ ಹೇಳಿ. ಸೊ ಗೈಸ್ ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ. ನಾನು ಹೇಗೆ ಕಾಣಿಸ್ತೀನಿ ಅಂತ ಆಮೇಲೆ ಫುಲ್ ತೋರಿಸ್ತೀನಿ ಸೀರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಹೇಗೆ ಕಾಣಿಸ್ತೀನಿ ಇವತ್ತು ನಾನು? ಕತ್ಲೆ ಕಾಣ್ತಾ ಇಲ್ಲ, ಆಮೇಲೆ ಹೇಳ್ತೀನಿ ಬೆಳಕಲ್ಲಿ ನೋಡಿ. ಏಕೆ ಬೆಳಕಲ್ಲಿ ನೋಡಿ ಹೇಳ್ತೀನಿ, ಯಾಕೆ ಅಂದ್ರೆ ಹೇಳ್ಬಾರ್ದ? ಬೆಳಕೆಲ್ಲಿದೆ, ಕತ್ಲೆ ಆಗಿದೆಯಲ್ಲ ಆಲ್ರೆಡಿ. ಅಲ್ಲಿ ಹೋದಾಗ ಸ್ವಲ್ಪ ಜಾಸ್ತಿ ಲೈಟ್ಸ್ ಗಿಟ್ಸ್ ಎಲ್ಲ ಇರುತ್ತಲ್ಲ, ಒಳಗಡೆ ಇರ್ತೀವಲ್ಲ, ಆ ಥರನಾ? ಮೇ ಬಿ ಶೇಡ್ಸ್ ಹಾಕಿರೋದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಕತ್ಲೆ ಇವಾಗಲೇ ಹಾಕೊಂಡಿರೋದು, ಬ್ಲಾಗಿನ ಮುಂಚೆ ಹಾಕಿರ್ಲಿಲ್ಲ ಇವರು. ಯಾಕೆ ಸುಳ್ಳು ಹೇಳ್ತೀಯಾ? ನನ್ನ ಆರಾನ ಕಡಿಮೆ ಮಾಡಕ್ ನೀನ್ ಮಾತಾಡ್ತೀಯಪ್ಪ. ನನಗೆ ಇಲ್ಲ, ನಿಜವಾಗ್ಲೂ ಶೇಡ್ಸ್ ಹಾಕಿರಲಿಲ್ಲ ಗೈಸ್. ಬ್ಲಾಗ್ ಆನ್ ಆಗಿದ ತಕ್ಷಣ ಶೇಡ್ಸ್ ಹಾಕೊಂಡು ಆಣೆ ಮಾಡು. ಏನ್ ಮಾತಿತ್ರ ಹಣೆ ಮಾಡು ಅಂತ ನಿಂಗೆ ಬೈತಾರೆ, ನಿಮ್ಮ ಅಮ್ಮನ ಮೇಲೆ ಹಣೆ ಮಾಡ್ತೀವಿ ಎಲ್ಲ ಬ್ಲಾಗಲ್ಲೂ ಅಂತ ನನಗೂ ಬೈಸಕ್ ಪ್ಲಾನ್ ಆಗ್ತಾ ಇದೆ. ಯಾಕೆ ಗೈಸ್ 4:15 ಮನೆ ಬಿಟ್ಟಿರೋದು ಗೈಸ್. ನಾನು ಇವಾಗ ಬಂದಿರೋದು ಆಲ್ಮೋಸ್ಟ್ ಟೈಮ್ ಎಷ್ಟು ಇವಾಗ 5:50ನಾ 6:50. ಬರಕ್ 2 hours ಆಗಿದೆ ಗೈಸ್. ಇನ್ವೈಟ್ ಇರೋದೇ ನಮಗೆ 6:30 ಆಯ್ತಾ? 6:30 ಇರೋದು. ಇವಾಗ ನಾವು ಬಂದಿರೋದು 6:45. SMR ಮನೆ ಹತ್ರ 6:45. ಇಲ್ಲಿಂದ ಹೋಗಕ್ಕೆ ಎಷ್ಟು ನಿಮಿಷ ತೋರಿಸ್ತದ? ನಂದು ಇಲ್ಲಿಂದ ಹೋಗಕ್ ಹತ್ರನೇ 19 ನಿಮಿಷ ತೋರಿಸ್ತದೆ ಗೈಸ್. ಸೊ ಹೋಗೋಣ ಇವಾಗ. ಫಸ್ಟ್ ಹೋಗಿದ ತಕ್ಷಣ ಏನಾದ್ರು ತಿನ್ನೋಣ, ತುಂಬಾ ಹೊಟ್ಟೆ ಹಸಿತಿದೆ. ಅವ್ರೇನ್ ತಿನ್ನಕ್ಕೆ ಕರೆದವ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಮ್ಮನ್ನ. ಪಕ್ಕ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ನಾನು ಅದನ್ನೇ ಅನ್ಕೊಂತ ಇರೋದು. 6:00 ಕರೆದವ್ರೆ, ನಾವ್ ಇಷ್ಟು ಲೇಟಾಗಿ ಹೋಗ್ತಾ ಇದೀವಿ ಅಂದ್ರೆ ಎಲ್ಲ ಬಚಾಕ ಹೋಗ್ತಾ ಇದೀವಿ ಅಂತ ಅದನ್ನೇ ಹೇಳ್ತಾ ಇದ್ದೆ ಇವಳಿಗೆ. ಅವಾಗ್ಲೇ ಯೂಶಲಿ ಸುಮ್ಮನೆ ಹಂಗೆ ಹೇಳ್ತಾರೆ ಗೈಸ್. ಟೈಮಿಂಗು ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಮ್ಮನ್ನೇ ನೋಡಿ, ನಮ್ಮನ್ನ ನೋಡ್ ಕಲಿಬೇಡಿ. ನಮ್ಗೆ ಟೈಮ್ ಸೆನ್ಸ್ ಇಲ್ಲ, ಯಾವತ್ತೂ ಕರೆಕ್ಟ್ ಟೈಮಿಗೆ ನಾವೇನು ಮಾಡಲ್ಲ. ಸೊ ನಮ್ಮನ್ನ ಮಾತ್ರ ನೋಡ್ಬೇಡಿ. ವಿ ಆರ್ ನಾಟ್ ಡಿಸಿಪ್ಲಿನ್, ದಟ್ ಈಸ್ ಫಾರ್ ಶೋರ್. ಟೈಮಿಂಗ್ ಅಲ್ಲಿ ಟೈಮ್ ಸೆನ್ಸ್ ಸ್ವಲ್ಪ ಅಲ್ಲ, ತುಂಬಾ. ವಿ ಆರ್ ನಾಟ್, ಯಾರಿಗೂ ಯಾವ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮನ್ನ ಇಬ್ರನ್ನ ಮ್ಯಾಚ್ ಮಾಡಕ್ಕಾಗಲ್ಲ. ಹೌದಾ? ಟೈಮಿಂಗ್ ಅಲ್ಲ, ಟೈಮಿಂಗ್ ಅಲ್ಲಿ ನೋ ಚಾನ್ಸ್. ಸೊ ಫಸ್ಟ್ ಅಲ್ಲಿ ಇದೀವ, ಲಾಸ್ಟ್ ಅಲ್ಲಿ ಇದೀವ. ಪಕ್ಕ ಲಾಸ್ಟ್ ಅಲ್ಲಿ ಇದೀವ. ಅದೊಂದಲ್ಲಿ ಬೇರೆ ಎಲ್ಲ ವಿಚಾರನೂ ಹೋಗ್ಬೋದು, ಅದು ಮಾತ್ರ ನಾವು. ಓಕೆ ಗೈಸ್, ಸೊ ಮೊದಲು ತುಂಬಾ ಟ್ರಾಫಿಕ್ ಇದೆ. ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ನಾವು ಹೋಗ್ಬೇಕು. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗೋದೇನು ಬೇಡ, ಅವ್ರ ಹಿಂದೆನೇ ಹೋಗ್ಬೇಕು. ಹೌದಾ? ಗೈಸ್, ಸೊ ಶ್ರವಣ್ ಬ್ರೋ ಆಲ್ಮೋಸ್ಟ್ ರೀಚ್ ಆಗ್ತೀವಿ. ಎಷ್ಟು ನಿಮಿಷ ರೀಚ್ ಆಗ್ತಲ್ಲ, ಅವ್ರ ಲೊಕೇಶನ್ಗೆ ರೀಚ್ ಆಗ್ತೀವಿ 3 minutes ಅಲ್ಲಿ. ನಾನು ಬರ್ಬೇಕಾದ್ರೆ ಸ್ವಲ್ಪ ನನಗೆ ತೆಲುಗು ಅರ್ಥ ಆಗುತ್ತೆ ಗೈಸ್, ಬಟ್ ಸ್ವಲ್ಪ ವರ್ಡ್ಸ್ ಕಲ್ತೀನಿ. ನಾನು ಕರೆಕ್ಟಾಗಿ ಮಾತಾಡ್ತೀನಿ, ನೀವು ಕರೆಕ್ಟ್ ಮಾಡಿ ಇಫ್ ಐ ಆಮ್ ರಾಂಗ್. ಓಕೆ? ಸರಿ. నువ్వు ఎలా ఉన్నావు? ನೀನು ಹೇಗಿದೀಯಾ? నేను క్షేమంగా ఉన్నావు. ನಾನು ಚೆನ್ನಾಗಿದ್ದೀನಿ. ఉన్నాను. ఈ రోజు ಇವತ್ತು నీకు ನನಗೆ ரொம்ப ಅಲಗ ಇರ್ಕನೆ. ரொம்ப ಅಲಗ ಇರ್ಕರೆ ಹೋಯ್ತು, ತಮಿಳ್ಗೆ ಹೋಯ್ತು. ಓಕೆ, ಏನಂದ್ರೆ ನೀನ್ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು. ನನಗೆ ಮರ್ತೋಯ್ತಪ್ಪ ಹೇಳೋದು. ಸರ್ ಹಂಸ ಬಂದು ದೊಡ್ಡದು ಎದೆಗಾದ್ರೆ ಯಪ್ಪ ಭಯ ಆಗುತ್ತಪ್ಪ ನನ್ ಗಂಟಲ್ಲೇ ಹಂಸ ಬಂದಾಗೆಲ್ಲ. ನೀನ್ ಗಂಟ್ಲಲ್ಲಿ ಯಾಕೆ ಹಂಸ ಬಂದಾಗ ಭಯ ಆಗುತ್ತೆ? ಹೇಳು ಶಶಿಮಾ, ಇವತ್ತು ನೀನು ತುಂಬಾ ಚೆನ್ನಾಗಿ కాంటా ಇದೆయానా? ఈ రోజు మీరు మంచిగా కనిపిస్తున్నారు. ఈ రోజు మీరు మంచిగా బాగా మంచిగా కనిపిస్తున్నారు. బాగా మంచిగా కనిపిస్తున్నారు. 95% ಬರುತ್ತೆ ನಂಗೆ ತೆಲುಗು. ಬಾಲ ಯಾಕೆ ಮಂಚಿ? ನನಗೆ ಯಾವ್ದು ಬಾಲ ಬಂತು? ಮಂಚೆ ಹಿಂದೆ. ಓಕೆ ಗೈಸ್, ನೋ ಆಫೆನ್ಸ್, ನಾನು ಆಕ್ಚುಲಿ ತೆಲುಗು ಕಲಿತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ಕಲ್ತಿರೋದಲ್ವಾ. ಇನ್ನು ನೋಡೋಣ ಯಾವ ಲ್ಯಾಂಗ್ವೇಜಸ್ ಬರುತ್ತೆ. ನಮ್ದ್ರಲ್ಲೆಲ್ಲ ನೋಡ್ತಾರ ಕನ್ನಡ ಆಡಿಯನ್ಸ್ ತಾನೆ.
ಆಮೇಲೆ ತೆಲುಗು ಈ ತರ ರಾಂಗ್ ಆಗಿ ಕಲಿತಾ ಇದಾರೆ ಇನ್ನ ಅಂತ ಅದಕ್ಕೆಲ್ಲ ಯಾರು ಹಾಕಲ್ಲ, ಮಾತಾಡಕ್ ಬರಲ್ಲ ಅಂತ. ನಮ್ದು ಕನ್ನಡ ಭಾಷೆ ಕನ್ನಡ. ನಾನು ಇವಾಗ ಜನ ಕೇಳ್ತಾರೆ, ಕ್ವಶನ್ ಕೇಳಿದ್ರೆ ಜನ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೇನೆ ಗೈಸ್ ನಾನು. ಬಟ್ ನನ್ಗೆ ಏನಂತ ಆಗುತ್ತೆ, ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗುತ್ತೆ, ಅದಕ್ಕೆ ಒಂದು ಜೋಕ್ ಆಗ್ಬಿಡುತ್ತೆ ಅದು. ಐದು ಭಾಷೆ ಬರುತ್ತೆ ನನಗೆ ಕನ್ನಡ, ಇಂಗ್ಲಿಷ್, ಹಿಂದಿ 3 ಬರೋದು ಗೈಸ್. ಇಂಗ್ಲಿಷ್ ಬರುತ್ತಾ? Yeah, I know English. Actually, I was born in England, bro. Yeah. What? I talk English, I do English, I sleep English, I walk English. ಹಿಂದಿ ಬರುತ್ತೆ, ಕನ್ನಡ ಬರುತ್ತೆ ಗೈಸ್. ಇಂಗ್ಲಿಷ್ ಫ್ಲೂಯೆನ್ಸಿ ಇಲ್ಲ guys. ನನಗೆ. ನಾನೇನು ಸಾಚಲ್ಲ, ನಂಗೂ ಏನು ಯಾವ್ದು ಬರಲ್ಲ. ಕನ್ನಡ ಬರುತ್ತೆ ಚೆನ್ನಾಗಿ. 5 ನಿಮಿಷ ಇದೆ ಗೈಸ್. ಏನ್ ಗೈಸ್ ಬೆಂಗಳೂರು ಟ್ರಾಫಿಕ್, ಯಪ್ಪ ಎದೆ ಜಲ್ ಅನ್ಬಿಡುತ್ತೆ ಗೈಸ್ ಒಂದೇ ಸೆಕೆಂಡಿಗೆ ನಂಗೆ. ಟ್ರಾಫಿಕ್ ಇದೆ ಜಲ್ ಯಾಕೆ? ಹಂಗೆ ಯಾರು ಬಂದು ಸುಮ್ಮನೆ ಸ್ವಲ್ಪ ಸ್ಕ್ರಾಚ್ ಆಗ್ಬಿಟ್ರು ಭಯ ಆಗ್ತಾ ಇರುತ್ತೆ ಗಾಡಿ. ಅದೇ ಥಾರ್ ಇತ್ತದಾಗ ಅಷ್ಟೊಂದೇ ನನ್ಗೆ ಭಯ ಆಗಲ್ಲ ಬಿಟ್ಟಾಕು ಅಂತ. ಈ BMW ತುಂಬಾ ಖರ್ಚಾಗ್ಬಿಡುತ್ತೆ ಗೈಸ್ ದುಡ್ಡು, ಅದೊಂದು ನಂಗೆ ಬೇಜಾರಷ್ಟೇ. ಇವಾಗ ಹೇಳ್ತೀರಾ ಅವ್ರು ತಾನೇ ಖರ್ಚು ಮಾಡೋದು, ಅವರೇ ಖರ್ಚು ಮಾಡ್ತಾರೆ, ಬಟ್ ದುಡ್ಡು ಯಾರ್ದಿದ್ರು ಕಷ್ಟಪಟ್ಟು ತಾನೇ ದುಡಿತಾರೆ. ಅದು ಒಂದು ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕಷ್ಟೇ. ಹಂಗಂತ್ಯಾ? ಓಕೆ, ಹೋಗೋಣ. ಮಾತಾಡೋ, ನಿನ್ ಬ್ಲಾಗೆ ಅಲ್ವಾ? ಗೈಸ್ ಇವಾಗ ಬಂದಿದ್ದೀವಿ, ಲಿಫ್ಟ್ ಅಲ್ಲಿ ಮೇಲ್ಗಡೆ ಹೋಗ್ತಿದೀವಿ. ಇವ್ರಂದ್ರೆ ಲೇಟ್ ಆಗಿ ಬಂದಿದೀವಿ ಅಂತ, ಬಟ್ ಐ ಥಿಂಕ್ ನಾವೇ ಬೇಗ ಬಂದಿರೋದಂತ. ಬಿಕಾಸ್ ಐ ಡೋಂಟ್ ಸಿ ಎನಿ ಕಾರ್ಸ್ ದೇರ್ ಎಕ್ಸೆಪ್ಟ್ ಅವರ್ ಕಾರ್. ಬಿಡು, ಮುಂದೆ ಇರುತ್ತಲ್ಲ, ಚೆನ್ನಾಗಿ ಕಾಣುತ್ತೆ ಕಾರು, ಖುಷಿ ಪಡಲ್ಲ. You look nice. You look so good. ಚೆನ್ನಾಗಿದೆ ಡ್ರೆಸ್. ಪ್ಯಾಂಟ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಆಫೀಸ್ ಎಷ್ಟು ಗಂಟೆಗೆ ಸ್ಟಾರ್ಟು ನಿಜ ಹೇಳಿ? ಟೈಮ್ ಇಸ್ ಅದು ಮತ್ತೆ ನಮ್ಮಲ್ಲಿ ಇಷ್ಟು ಬೇಗ ನಾವೇ ಲೇಟ್ ಅಂತ ಅನ್ಕೊಂಡಿದ್ದೆ. ಓ, ಊಟ ಮಾಡೋದ ಇಲ್ಲಿ? ಫಸ್ಟ್ ಮೇಲ್ಗಡೆ ಮೀಟ್ ಆಗ್ಬಿಟ್ಟು. ಶ್ರವಣ್ ಅವ್ರು ಎಲ್ಲಿದ್ದಾರೆ ಬ್ರೋ? ಹಲೋ, ಬೇಗ ಬಂದಿದ್ದೀನಾ ಲೇಟ್ ಆಗಿ ಬಂದಿದ್ದೀನಾ? ನೀವು ಟೈಮ್ಗೆ ಬಂದಿದ್ದೀರಾ? ಛೇ, ಹಂಗಾರೆ ಬೇಗ ಬಂದಿದ್ದೀನಿ ಅಂತ ಆಯ್ತು. ಬ್ರೋ ಚೆನ್ನಾಗಿರಾ? ಸೂಪರ್. ಹಲೋ, ಹಂಗಾರೆ ಬೇಗ ಬಂದಿದ್ದೀನಿ ಅಂತ ಆಯ್ತು. ಇಲ್ಲ, ಮಳೆ ಬ್ರೋ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಮಳೆ ಬಂದು ಎಲ್ಲ ಮೇಲೆ ಕೆಳಗಾಯಿತು. ಸೊ ಈಗ ನಾವು ವಾಪಸ್ ಸೆಟಪ್ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಎಲ್ಲ ಹಾಳಾಯ್ತಾ? ಫುಲ್ ಓಪನ್ ಸೆಟಪ್, ಲಾಸ್ಟ್ ಟೈಮ್ ಥರ ಸ್ಟೇಜ್ ಎಲ್ಲ ಇದೆ. ಓಕೆ. ಮಳೆ ಬಂದು ಎಲ್ಲ ಚಂಡಿ ಆಯಿತು. ಈಗ ಇನ್ನೊಂದು 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಹೇಳಿದ್ದಾರೆ, ಮಳೆ ನಿಂತಿದೆ. ನಾವು ಬೇಗ ಬಂದಿದ್ದೇವೆ, ಲೇಟ್ ಆಗಿ ಬಂದಿದ್ದೇವೆ? ರೈಟ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ. ಮಳೆ ಬಂದು ಸ್ವಲ್ಪ ಆಕ್ಚುಲಿ ಹಿ ವಾಸ್ ಯೆಲ್ಲಿಂಗ್ ಅಟ್ ಮೀ, ನಾನು ಲೇಟ್ ಆಗಿ. ಯಾಕೆ ಸುಳ್ಳು ಹೇಳ್ತಾ ಇದೆಯಾ? ವೇರ್ ಡಿಡ್ ಐ ಎಲ್ಲ? ಲೈಕ್ ನಾನೇ ಬರೀ ಈ ಥರ ಲೇಟ್ ಆಗಿ ಬರ್ತೀನಿ. ನೀನಂತಲ್ಲ, ನಾವಿಬ್ರು ಸೇರ್ಕೊಂಡು ಹೇಳಿದ್ದೆ ಯಾವ ಫಂಕ್ಷನ್ಗೂ ನಾವು ಟೈಮಿಗೆ ಕರೆಕ್ಟಾಗಿ ಹೋಗಿಲ್ಲ ಅಂತ ಹೇಳ್ತಾ ಇದ್ದೆ ಇವಳಿಗೆ ನಾನು. ಐ ಜಸ್ಟ್ ಶೋ ಯು ದ ಬ್ರೋ. ಇದೆಲ್ಲ ಕ್ಯಾಬಿನ್ಸು. ಓಕೆ. ಕನ್ಸಲ್ಟೇಷನ್, ಇದೆಲ್ಲ ಕನ್ಸಲ್ಟೇಷನ್ ಆಗುತ್ತೆ. ಓಕೆ. ಆಲ್ ದ 3 ಕ್ಯಾಬಿನ್ಸ್. ಅದೊಂದು ಸ್ವಲ್ಪ ಸ್ಟೋರ್ ರೂಮ್. ಸೊ ನಿಮ್ದು ಹಳೆ ಆಫೀಸ್ ಡಿಸ್ಕಂಟಿನ್ಯೂ ಮಾಡ್ತೀರಾ? ಅದು ಇದೆ ಬ್ರೋ, ದಟ್ ಈಸ್ ಕ್ರೇಜಿನಿಕ್ಸ್ ಅಕಾಡೆಮಿ, ಸ್ಟೂಡೆಂಟ್ಸ್. ಓ, ಅದು ಇದ್ರದ್ದು. ಓಕೆ, ಚೆನ್ನಾಗಿದೆ. ನಾ ಲಾಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ, ಲಾಸ್ಟ್ ಟೈಮ್ ಅಲ್ಲಿಗೆ ಬಂದಿದ್ದ. ಓ, ಕ್ರೇಜಿನಿಕ್ಸಿಗೆ ನಾವು ಹೋಗಿದ್ದಲ್ಲಿ ಇದನ್ನ ಕಲಿತಾ ಇದ್ರಲ್ಲ ಎಲ್ಲ. ಕರೆಕ್ಟ್, ಸ್ಟೂಡೆಂಟ್ಸ್ ಕಲಿತಾ ಇದ್ರು. ಕರೆಕ್ಟ್. ಇವರು ಕಾವ್ಯ ಅಂತ. ಓಕೆ. ತಮಿಳ್ ಅವರು, ಬಟ್ ಶಿ ಇಸ್ ಆಲ್ಸೋ ಇನ್ಫ್ಲುಯೆನ್ಸರ್. ಇನ್ಫ್ಲುಯೆನ್ಸರ್ ಅವರು. ಓಕೆ. ಹಾಯ್. Hello, hi. SM. Hi, you look so pretty by the way. You look too. Yeah. Thank you. ಅವರು ಶಿ ಇಸ್ ಪ್ರಿಯಾ ಅಂತ. ಓಕೆ. ಶಿ ಹಾಯ್. ಇಸ್ ಇನ್ಟು SMR. I keep seeing your videos. Hello. Hi. ಹಾಂ. I'll show you. ಹಾಂ. Yeah. ಓಕೆ. ನಿಮ್ಮ ಕ್ಯಾಬಿನ್ ಇದು? ನೈಸ್, ಚೆನ್ನಾಗಿದೆ. Discipline over motivation. ಆ ಚೇರು 1.5 ಲಕ್ಷ. ಹೌದಾ? ಹಾಂ, ನೋಡಿದ್ದೀನಿ. 80,000 90 ಇರಬೇಕು. ನಾವು ಪ್ರೈಸೇ ಗೊತ್ತಿಲ್ಲ ಅಂತ. ಆ ಥರ ರೀಚ್ ಆಗಬೇಕು ಅಂತ ಅರ್ಥ. ನಾವೇ ಎಲ್ಲ ದೃಷ್ಟಿ ಆಗ್ಬಿಡ್ತೀವಿ ಅನ್ಸುತ್ತೆ. ನಾವು ದೃಷ್ಟಿಯಲ್ಲಿ ಆಗ್ತಾ ಇದೀವಿ, ಕೇಳಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಮಿಕ್ಕಿದವ್ರು ಇದಾವ್ರು? ಇದೆಲ್ಲ ಟೀಮ್ ಸೆಟ್ಟಿಂಗು. ಅಲ್ಲಿ Crazy. ಕ್ಯಾಬಿನ್ಸ್ ಇದೆ ಇಂಡಿವಿಜುವಲ್. ಓಕೆ. ಮೇಲೆ ಸ್ಟುಡಿಯೋ. Hi. ಸ್ವಲ್ಪ ಹೊತ್ತು ಬ್ರೋ, ಒಂದು 5 ಮಿನಿಟ್ಸು ಇಟ್ ವಿಲ್ ಗೆಟ್ ರೆಡಿ, ದೆನ್ ವಿಲ್ ಮೂವ್ ಟು ದ Done. ಡನ್ ಬ್ರೋ. ಓಕೆ. Guys, so ನಾನು ನಿಮ್ಗೇನೋ ತೋರಿಸ್ತೀನಿ ಗೈಸ್, ವಿಚ್ ವಿಲ್ ಬ್ರೇಕ್ ಯುವರ್ ಹಾರ್ಟ್. ಇಟ್ ಬ್ರೋಕ್ ಮೈ ಹಾರ್ಟ್, ಬಟ್ ನಿಮಗೂ ಬ್ರೇಕ್ ಆಗುತ್ತೆ. ನಿಮ್ಗೆ ಹೇಗೆ ಅನಿಸಿದೆ? ನಂಗೆ ತುಂಬ ಪುಡಿ ಆಗಿದೆ ಆಟೋ. ಗೈಸ್ ಇಲ್ಲಿ ನೋಡಿ ಗೈಸ್, BMW ಹೊಡೆದೋಗಿರೋದು ಕೆಳಗೆ ಕಾಣಿಸ್ತೈತಾ ಅದು? ಗೈಸ್ ಇಲ್ಲಿ ನೋಡಿ ಗೈಸ್
ನೋಡಿದ್ರ ಗೈಸ್ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಹಾಯ್ ಗೈಸ್ ಹೊಡೆದೋಗಿದೆ ಗೈಸ್, ತುಂಬಾ ಬೇಜಾರಾಗ್ತಿದೆ. ಐ ಫೀಲ್ ರಿಯಲಿ ಬ್ಯಾಡ್. ನೀನು ನೋಡಿಲ್ಲ ಅಲ್ಲ, ನಿನ್ನ ಬರ್ಡೇ ದಿನಾನೇ ಹೊಡೆದೋಗಿದ್ದದು. ನನ್ನ ಬರ್ಡೇ ದಿನ ಎಂತೆಂತ ಅನಾಹುತಗಳಾಗಿದೆ. ಏನಕ್ಕೆ ಹೇಳು, ಏನಕ್ಕೆ ಹೇಳು ನಿನ್ನ ಬರ್ಡೇ, ಏನಕ್ಕೆ ಹೇಳು ನಿನ್ನ ಬರ್ಡೇ ದಿನ ಅನಾಹುತ ಆಗಿರೋದು? ನಿನ್ನಂತ ಅನಾಹುತ ಹುಟ್ಟೈತಲ್ಲ ಆ ದಿನ, ಅದಕ್ಕೆ ಅನಾಹುತಗಳು ನಾರ್ಮಲ್ ಆಗಿ ಆಗ್ತಾ ಇರುತ್ತೆ. ಹೌ ಡು ಯು ಫೀಲ್? ಯು ಆರ್ ಸಪೋಸ್ ಟು ಬಿ ಮೈ ಟೀಮ್. ಐ ಆಮ್ ಯುವರ್ ಟೀಮ್. ಅನಾಹುತ ಅಂತಾರೆ ನೀನು ಕ್ರೇಜಿ ಅಂತ. ನೀನು ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸೂಪರ್. ಕಮ್ ಲೆಟ್ಸ್ ಗೋ. ಯಾ ಇವೆಂಟ್ ಅಲ್ಲಿ ಬಂದ್ಬಿಟ್ಟಿಲ್ಲ ನೋಡಿ, ನೋಡ್ಕೊಂಡು ಕುತ್ಕೊಂಡಿರೋದು. ಶಾಪಿಂಗ್ ಮಾಡ್ತಾ ಇದ್ದೀನಿ. ಅಯ್ಯೋ ಬಟ್ಟೆ ತಗೊಳ್ಳೋದು ಪ್ಲೇಸ್ ಆಯ್ತು. ಏನ್ ಮಾಡ್ತೀಯ? ತಿನ್ಕೊಂಡ್ ಬಂದೆ ಗೈಸ್, ಪಾಪ ತಿಂದೇ ಇಲ್ಲ. ನನ್ನೇನು ಕರೆದಿಲ್ವಲ್ಲ ನೀನು? ನಾನು ಕರ್ದೆ ಗೈಸ್, ಬಟ್ ಅಲ್ಲಿ ಹುಡುಗಿರು ಇವರೇ ಬಂದಿಲ್ಲ. ಕರೆದಿಲ್ಲ. ನನಗೆ ಜನರಿಗೆ ಬೇದಾಣೆ ನೀನು ಕರೆದಿಲ್ಲ ಅಂತ ಗೊತ್ತು. ದಿನ್ನು ಬಾ ಅಂತ ಕರೆದಿಲ್ಲ ನೀನು. ನಿನ್ನ ಮೇಲಾನೆ ನೀನು ಕರೆದಿಲ್ಲ, ಸುಳ್ಳು ಹೇಳ್ಬೇಡ. ಅದನ್ನ ಕರೆದಿಲ್ಲ ನೀನು. ನಾನು ಸುಳ್ಳು ಯಾಕೆ ಹೇಳಿ? ನಾನು ತಿಂತೀನಿ ನೋಡು ಅಂತ ಕರೆದ. ಬರ್ತೀನಿ ಶಶಿ ಅಂತ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದವಳು ನೀನು ಕುತ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್. ನೀನು ನನ್ನನ್ನು ಕರೆದಿಲ್ಲ ತಿನ್ನೋಕೆ ನೀನು. ಬಟ್ ನನ್ನನ್ನು ಕರೆದಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತಾ ಇದೆಯಾ? ವೈರಲ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ನಿಮ್ಮ ಅಮ್ಮನ ಮೇಲಾನೆ ನೀನು ಕರೆದಿಲ್ಲ, ನಮ್ಮಮ್ಮನ ಮೇಲಾನೆ ನೀನು ಕರೆದಿಲ್ಲ, ನಿನ್ನ ಮೇಲಾನೆ ನೀನು ಕರೆದಿಲ್ಲ. ಮತ್ತೆ ಯಾಕೆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋದು ಕರೆದೆ ಬಂದಿಲ್ಲ ಅಂತ? ನಾನೇ ಜಗಳಾಡ್ತಲ್ಲ ಇರೋದು ಹೇಳಿದೆ, ನಿಂಗೆ ಕರೆದಿಲ್ಲ. ನಾನು ನಿಂಗೆ ಎಷ್ಟು ಇದು ಮಾಡ್ತೀನಿ. ಏನು ಮಾಡಿಲ್ಲ, ನೀನು ಹೋಗಿ ತಿನ್ಕೊಂಬಂದಿದ್ದೀನಿ. ಈಗ ಹೊಟ್ಟೆ ಹಸ್ಬಿಡುತ್ತೆ ಗೈಸ್ ನನಗೆ. ಮತ್ತು ನನ್ನನ್ನು ಕರೆದಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳಿ? ಅದಾದ್ಮೇಲೆ ನಾನು ಲಿಪ್ಸ್ಟಿಕ್ ಬೇರೆ ಕೆಳಗೆ ಬಿಟ್ಟು ಬಂದ್ಬಿಡಿ. ಹಾಂ, ಲಿಪ್ಸ್ಟಿಕ್ ಹೋಗ್ಬಿಟ್ರೆ ಲಿಪ್ಸ್ಟಿಕ್ ಹೋಗ್ಬಿಟ್ರೆ ಅಂತ ತಿಂದಿಲ್ವಾ? ಈಗ ನನ್ನ ಹೆಸರು ಮೇಲೆ ಒಂದು ಹೊಸ ಹೆಸರು ಇಡ್ತಾ ಇದ್ದೀನಿ. ಏನಂತ? ಕಂಡು. ಅದೇ ಕಂದ ಅಂತ ಇದೆಯಲ್ಲ, ಅದನ್ನ ಕಂಡು ಅಂತ. ನನಗೆ ಅದು ಕೆಡ್ದಾಗ ಕೇಳಿಸ್ತು, ಕಂಡು ಥರ ಕೇಳಿಸ್ತು. ನಾನು ಅದಕ್ಕೆ ಶಾಕಲ್ಲಿ ನೋಡ್ತಾ ಇದ್ದೆ. ಕಂಡು ಏ ಮೈ ಕಂಡು ಉಣ್ಣು ಮುಣ್ಣು ಕುಣ್ಣು ಉಣ್ಣು ಮುಣ್ಣು ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಯಾರು ಇಲ್ಲ ಗೈಸ್, ನಾವಿಬ್ಬರೇ ಇಲ್ಲಿರೋದು, ಅದಕ್ಕೆ ಹಂಗೆ ಮಾಡ್ತಿರೋದು ನಾನು. ಅಂದರೆ ನಂದು ಆರ ಇದೆ. ನಾನೇನು ಮಾಡಿದೆ ಇವಾಗ? ಕ್ಯಾಮ್ರಾ ತಿರುಗಿಸಿ ತೋರಿಸು ಸುಮ್ಮನೆ. ಇಬ್ಬರೇ ಇದ್ದೀವಿ ಅಂದಲ್ಲ. ಹಾಂ, ಇವರು ನನ್ನ ಬರ್ಡೇಗೆ ಬಂದಿಲ್ಲ. ಬ್ರೋ ಅವತ್ತಿನ ದಿನ ನನ್ನ ಬರ್ಡೇಲೂ ಇರಲಿಲ್ಲ, ನನ್ನ ಬರ್ಡೇಲೂ ಇರಲಿಲ್ಲ. ಭಯ್ಯ ಸಯ್ಯ ಎಲ್ಲ ಬೇಡ. ವೈ ಡಿಡ್ ಯು ಕಮ್? ವಿ ಆರ್ ಆಸ್ಕಿಂಗ್. ಬ್ರೋ ಆಕ್ಸಿಡೆಂಟ್ ಎಲ್ಲಿ? ಆನ್ ದ ವೇ. ಜನರಿಗೆ ಗೊತ್ತಾ ಆಕ್ಸಿಡೆಂಟ್ ಆಗಿರೋ? ಜನರಿಗೆ ಗೊತ್ತಾ? ಜನರಿಗೆ ಗೊತ್ತು, ವಿಡಿಯೋ ಹಾಕಿದ್ರು. ಕೈಂಡ್ ಆಫ್ 2 people knows it. ವಿಡಿಯೋ ಹಾಕಿದ್ರು, ವಿಡಿಯೋ ಹಾಕಿದ್ರು. 10K ಲೈಕ್ಸ್ ಆಗಿತ್ತು ವಿಡಿಯೋ ಹಾಕಿದ್ರು. ಆಮೇಲೆ ನಾನೇ ಡಿಲೀಟ್ ಮಾಡಿದ್ದಾರೆ. ಸುಮ್ಮನೆ ಯಾಕೆ ರಾಪಿಡೋ ಅಂತ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ನನ್ ಬರ್ತಾ ಇರೋದೇನೂ ಇರ್ಲಿಲ್ಲ. ಯಾವ್ದೋ ಹುಡುಗಿ ಜೊತೆ ಹೋಗ್ಬೇಕು ಅಂತ ಹೋಗಿದ್ರಲ್ಲ, ಬೇಗ ಬಿಟ್ಟಿದ್ರಲ್ಲ. ಏ ಹುಡುಗಿ ಜೊತೆ ಅಂತ ಹೋಗಿಲ್ಲ, ದೇವರಾಣೆ ಹುಡುಗಿ ಫ್ರೆಂಡು, ದೇವರಾಣೆ ಹುಡುಗಿ ಫ್ರೆಂಡು. ನಮ್ಮ ಅಮ್ಮನ ಮೇಲೆ ಆಣೆ ಬ್ಲಾಗಲ್ಲೈತೆ. ಅಪ್ಪ ಅಪ್ಪಂಗ್ ಸುಳ್ಳು ಹೇಳ್ತೀನಿ ಒಂದ್ ಮಾತು, ಅಮ್ಮಂಗ್ ಯಾವತ್ತೂ ಸುಳ್ಳು ಹೇಳ. ಅಮ್ಮನ್ ಬರ್ಡೆಗೆ ಬರ್ಲಿಲ್ವಲ್ಲ. ಅಮ್ಮ ಅಪ್ಪನ ಜೊತೆ ಬರ್ತಡೇ ಮಾಡ್ತಾ ಇದಾರಲ್ಲ, ಅದೇ ಸಾಕು. ನೋಡು, 2 ಬರ್ಡೇಗೂ ಇರ್ಲಿಲ್ಲ, 2 ಬರ್ಡೇಗೂ ಇರ್ಲಿಲ್ಲ. ನಿಮ್ ಬರ್ಡೇಗೆ ಬಂದಿದ್ರಲ್ಲ, ಹೋದ್ರಲ್ಲ, ಎಲ್ಲಿದ್ರು? ಕೇಕ್ ಕಟ್ ಮಾಡೋ ತನಕನೂ ಇರ್ಲಿಲ್ವಲ್ಲ. ಅಂತ ಕಾಯ್ತಾ ಇದಾರೆ ಆಲ್ರೆಡಿ. ಕೇಕ್ ಕಟ್ ಮಾಡೋ ತನಕನೂ ಇರ್ಲಿಲ್ಲ. Really bro, we are friends. but what do you think? I'm looking hot? Yeah, you look nice, you look really good. Okay. Might girls start liking me now? ಇವಾಗ ಯಾರು ಇಷ್ಟಪಡ್ತಾರಲ್ಲ? ಇಲ್ಲ ಬ್ರೋ, ಏನಾಯ್ತು? ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇದಾರೆ. ನನ್ನ ಯಾಕೆ ನೋಡ್ತಾರೆ ಬ್ರೋ? ಚಾನ್ಸ್ ಕೊಡ್ತಾ ಇಲ್ಲ. ನಾನು ಕರಗಿದೀನಿ ಬ್ರೋ, ನನ್ನ ಯಾರು ನೋಡ್ತಾರೆ? ನಿಮ್ಮನ್ನ ನೋಡ್ತಾರೆ. ನೀವು ಬೆಳಗಿದ್ದೀರಾ, ಬಾಡಿ ಮಾಡಿದೀರಾ. ಬ್ರೋ ಟೆಲ್ ಮಿ, ಅವ್ರು ವೈಟ್ ಆಗಿಲ್ವಾ? ಇವರಷ್ಟು ವೈಟ್ ಆಗಿಲ್ಲ. He is white. He is not white fair, but ಲಕ್ಷಣವಾಗಿದ್ದಾರೆ. ಮುಖದ ಮೇಲೆ ಲಕ್ಷಣ ಏನೋ ತುಂಬಾ ಇಂಪಾರ್ಟೆಂಟ್. ಕಲರ್ ಇದ್ರು ಇಲ್ಲ ಅಂದ್ರೆ ನೋ ಪ್ರಯೋಜನ. ಲಕ್ಷಣವಾಗಿರೋದು ತುಂಬಾ ಇಷ್ಟ. ನೋ ಪ್ರಯೋಜನ ಅಂದ್ರೆ ಸುಭಾಷಿಗೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ಯಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವೆಜ್ ಐ ಫೀಲ್ ಬೇಜಾರ್ ಬ್ರೋ, ವೆಜ್ ಖಾಲಿ ಬ್ರೋ. ಆಕ್ಚುಲಿ ಏನ್ ಗೊತ್ತಾ, ನಾನು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಟ್ರಾನ್ಸ್ಫಾರ್ಮೇಶನ್. ನಂದು ಇವಾಗ ಸ್ಟಾರ್ಟ್ ಆಗುತ್ತೆ. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನಾವು ಶ್ರವಣ್ ಬ್ರೋ ಜೊತೆ ಸ್ಟಾರ್ಟ್ ಮಾಡಿಲ್ಲ, ಯಾಕಂದ್ರೆ ತುಂಬಾ ದೂರ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು.
ಅವ್ರಿಬ್ರು 2 ದಿನ ಜಿಮ್ ಹೋದ್ರು, ಮತ್ತೆ ನಾನು ನೋಡ್ಲಿಲ್ಲ ಸ್ಟೇಟಸ್. ನಾನು ಹೋಗ್ತಾ ಇದೀನಿ. ನೀವು ಕರ್ಕೊಂಡು ಹೋಗ್ಬೇಕಲ್ಲ ಬ್ರೋ ಒಟ್ಟಿಗೆ. ಏರಿಯಾ ದೂರ ಬ್ರೋ, 3 ಅವರ್ ಅವಳಿಗೆ ಏನು ಬೇಡ ಬ್ರೋ, ಚೆನ್ನಾಗಿರ್ತಾಳೆ 2 ದಿನ ಸ್ಟೇಟಸ್ ನೋಡದೆ ಜೋಶಲ್ಲಿ ಯಾಕೆ? ಅದು 2 ದಿನ ಆಮೇಲೆ ಇಲ್ಲ. ನಾನು ಇವಾಗ ಸ್ವಲ್ಪ ಬ್ರೋ ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಹುಡುಕ್ತಾ ಇದ್ದೀನಿ, ನಾನು ಫುಡ್ ಬೇಕು ಎಲ್ಲಾದ್ರೂ ಕೇಳಬೇಕು ಅಂತ ಹೇಳ್ಬಿಟ್ಟು. ನಿಮ್ದೊಂದು ಡೈಲಾಗ್ ಹೇಳಿ. ಎಸ್, ಕೊಡ್ತೀನಿ. ದಿಸ್ ಇಸ್ ಜಾಕ್ ಫ್ರೂಟ್ ಬ್ರೋ. ಇದು ಜಾಕ್ ಫ್ರೂಟ್ ಬೇಸ್ಡ್ ಡೆಸರ್ಟ್. ಇದು ಮ್ಯಾಂಗೋನಾ? ಮ್ಯಾಂಗೋ ಬೇಸ್ಡ್. ನಾನು ಅದಕ್ಕೆ ಕೇಳಿದೆ ಏನು ಡಿಫ್ರೆನ್ಸ್ ಇಲ್ವಲ್ಲ, ನಾರ್ಮಲ್ ತರನೇ ಇದೆಲ್ಲ ಅಂತ ಅನ್ಕೊಂಡೆ. ಬಟ್ ಕ್ಯಾಲರೀಸ್ ಲೋ ಅಂತ ಹೇಳಿದಾಗ ಅವಾಗ ನಿಮ್ಗೆ ಜಾಸ್ತಿ ಕ್ಯಾಲರೀಸ್ ಬೇಕು. ನನಗೆ ಜಾಸ್ತಿ ಬೇಕು ಇವಾಗ. ನೀವೇ ಕ್ವಶನ್ಸ್ ಕೇಳಿ ಅವ್ರು ಆನ್ಸರ್ ಮಾಡ್ತಾರೆ. ಓಕೆ. ಜೀವನದಲ್ಲಿ ಎಷ್ಟು ಸಲ ಜಿಮ್ಗೆ ಹೋಗಿದ್ಯಾ? ಈ ಥರ ಎಲ್ಲ ಕ್ವಶನ್ಸ್ ಕೇಳಿ ಒಂದು 3 ಸಲ ಹೋಗಿದ್ದೀನಿ. ವಾಟ್ ಈಸ್ ಯುವರ್ ಫೇವ್ರೆಟ್ ಮಸಲ್ ಟು ವರ್ಕೌಟ್? ಫೇವ್ರೆಟ್ ಮಸಲ್ ಯಾವುದು? ಇದು ಫೇವ್ರೆಟ್ ಮಸಲ್ ಬೈಸೆಪ್ಸ್. ಅವರು ಇದು ಮಾಡ್ತಾ ಇದ್ದಾರೆ, ಚೀಟ್ ಮಾಡ್ತಾ ಇದ್ದಾರೆ. ಜಿಮ್ಗೆ ಹೋಗೋಕೆ ತುಂಬಾ ಇಷ್ಟ ಗೈಸ್. ನನಗೇನು ಟೈಮ್ ಸಿಗಲ್ಲ ಅಷ್ಟೇ. ಬಟ್ ಅಕಸ್ಮಾತ್ ಶ್ರವಣ್ ಬ್ರೋ ಜಿಮ್ ನಮ್ಮನೆ ಹತ್ರ, ನಾನು ತುಂಬಾ ಆಪೋಸಿಟ್ ಡೈರೆಕ್ಷನ್ ಇರ್ತೀನಿ. ನಮ್ಮನೆ ಹತ್ರ ಏನಾದ್ರು ಇದ್ರೂ ಹೋಗ್ತಾ ಇರಲಿಲ್ಲ ಅವಳು. ಖಂಡಿತವಾಗ್ಲೂ ಶ್ರವಣ್ ಬ್ರೋ ಜಿಮ್ಗೆ ಹೋಗ್ತಾರೆ. ಬಿಕಾಸ್ ಎವ್ರಿಥಿಂಗ್ ಇಸ್ ದೇರ್ ಹಿಯರ್. ಊಟ ಇದೆ, ಎಲ್ಲ ಪ್ರತಿಯೊಂದು ಇದೆ. ಬಟ್ ಏನಾದ್ರು ಜಿಮ್ಗೆ ಏನಾದ್ರು ನಾನು ಹೋಗೋಕೆ ಪ್ಲಾನ್ ಮಾಡಿದೆ, ಇಲ್ಲಿ ನಾನೇ ಊಟ ತರಿಸ್ಕೊತೀನಿ. ಬಿಕಾಸ್ ಎಲ್ಲ ಶುಗರ್ ಫ್ರೀ ಆಗಲಿ, ನಮ್ಮ ಕ್ಯಾಲರೀಸ್ ನಮ್ಮ ಬಾಡಿ ಪ್ರಕಾರ ಹೇಗೆ ಬೇಕು ಆ ಥರ ಇದೆ. ಸೊ ಇಲ್ಲಿ ನಾನೇ ತರಿಸ್ಕೊತೀನಿ. ಆ್ಯಕ್ಚುಲಿ ಕ್ರೇಜಿ. ಸೊ ನಾನು 2021 ನಾನು ಜಿಮ್ ಓಪನ್ ಮಾಡಿದ್ದೆ. ನಾನು ಊರಿನಲ್ಲಿ ಓಪನ್ ಮಾಡಿದ್ದೆ. ಸೊ ಅದಾದಮೇಲೆ 2 ಇಯರ್ಸ್ ಆದಮೇಲೆ ನಾನು ಬ್ಯಾಂಗ್ಳೂರು ಶಿಫ್ಟ್ ಆಗಿದ್ದೀನಿ. ಬ್ಯಾಂಗ್ಳೂರಲ್ಲಿ ನಾನು ವರ್ಕೌಟು ಡಯಟ್ಸು ಮಾಡ್ತಾ ಇರಲಿಲ್ಲ. ಸೊ ಇವಾಗ ರೀಸೆಂಟ್ಲಿ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಮಾಡಿದ್ದೀನಿ. ಬಟ್ ಶ್ರವಣ್ ಬ್ರೋ ಜೊತೆ ಮಾಡೋಕ್ಕೆ ಆಗಲ್ಲ, ಯಾಕಂತಂದರೆ ತುಂಬ ಡಿಸ್ಟೆನ್ಸ್ ಇದೆ ನನಗೂ ಅವ್ರಿಗೂ. ನನಗೆ ಆನ್ ಸ್ಪಾಟ್ ಹೋಗಿ ಅಲ್ಲಿ ಸ್ಪೆಸಿಫಿಕ್ಕಾಗಿ ಟ್ರೈನ್ ಮಾಡಬೇಕು ನನಗೆ ಅಂತ ಇದೆ. ನಾನು ಅದು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಡಯಟ್ನೆಲ್ಲ ಚೆಕ್ ಮಾಡೋದನ್ನೆಲ್ಲ ಕ್ರೇಜಿ ಆಗಿದೆ. ಸೊ ಎಲ್ಲರೂ ಶೂಟ್ ಇದೆ ಅಂದರೆ ಶ್ರವಣ್ ಬ್ರೋ ಒಂದು ಫೋನ್ ಮಾಡಿಬಿಟ್ಟು ಬ್ರೋ ಊಟ ಕಟ್ಕೊಳಿಸ್ಕೊಡಿ ಅಂತ ಕೇಳಬೇಕು. ಯಾಕಂದರೆ ಕ್ಯಾಲರೀಸ್ ಎಲ್ಲ ಅವ್ರು ಕ್ರೇಜಿಯಾಗಿ ಮೇಂಟೈನ್ ಮಾಡಿ ಇಷ್ಟು ಅಂತ ಹೇಳಿದ್ರೆ ಅವರು ಏನೇನು ಬೇಕು ಅದಕ್ಕೆ ಅವರೇ ಹಾಕಿ ಕಳಿಸ್ಬಿಡ್ತಾರೆ. ಸೊ ಖುಷಿ ಆಗುತ್ತೆ. ಇಲ್ಲೇ ಜಿಮ್ಮು, ಆಚೆ ಹೋದರೆ ಊಟ, ಕೇಳಿದವ್ರಿಗೆ ಊಟನೂ ಕಳಿಸ್ಕೊಡ್ತಾರೆ. ಪ್ಲ್ಯಾನ್ಸ್ ಇದೆ, ಅದೆಲ್ಲ ಇದೆ ಅಂತ ಅಂದರೆ ಯೂಸ್ ಮಾಡ್ಕೊಳ್ರಿ. ಕನ್ನಡದಲ್ಲಿ ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ ಇದು ತುಂಬ ದೊಡ್ಡ ಬೆಳವಣಿಗೆ. ಆಮೇಲೆ ಕ್ರೇಜಿ ಆಗಿರೋಂಥ ನ್ಯೂ ಥಿಂಗ್ಸು ಎಕ್ಸ್ಪ್ಲೋರ್ ಮಾಡ್ತಾರೆ ಶ್ರವಣ್ ಬ್ರೋ. ಖುಷಿ ಆಗುತ್ತೆ. ಸೊ ಐ ಹೋಪ್ ಇದನ್ನು ದೊಡ್ಡ ಸ್ಟೇಜಲ್ಲಿ ಹೋಗುತ್ತೆ, ದೊಡ್ಡ ಲೆವೆಲಿಗೆ ಬೆಳೆಯುತ್ತೆ ಅಂತ. ಆಲ್ ದ ಬೆಸ್ಟ್ ಶ್ರವಣ್ ಬ್ರೋ. ಆಲ್ ದ ಬೆಸ್ಟ್ ಶ್ರವಣ್ ಬ್ರೋ. ಅರ್ಥ ಆಯ್ತು ಅನ್ಸುತ್ತೆ. ಇದು ಆನ್ ಆಯ್ತು ಸಡನ್ ಒಂದು ಶಾಕಲ್ಲಿ ನೋಡ್ತಾ ಇದ್ದೀನಿ. ಬ್ರೋ ಸೂಪರ್ ಬ್ರೋ. ನಿಮ್ದು ಬಿಡ್ರಿ, ನಿಮ್ದು ಬಗ್ಗೆ ಹೇಳಂಗಿಲ್ಲ. ಫುಲ್ಲು ಸೂಟಲ್ಲೇ ಇರ್ತಾರೆ 24 hours. ಎಲ್ಲಿ ಬ್ರೋ? ಹೆಂಗಿದ್ರ ಬ್ರೋ? ಸೂಪರ್. ನೀವು? ಅದೆಲ್ಲ ಹೇಳ್ತಾ ಇದ್ಲು ವರುಣ್ ಬ್ರೋಗ್ ಹೇಳ್ ಬಂದೆ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಪ್ರ್ಯಾಂಕ್ ಮಾಡ್ದ? ಈ ವ್ಲಾಗಲ್ಲೇ ಫ್ರೆಂಡ್ಸ್ 2 ವ್ಲಾಗು ನಾನು ಮಂಗ ಆಗಿದ್ದೀನಿ. ಐ ಥಾಟ್ ನಿಮ್ಮನ್ನ ಮಗ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ತಗೊಳ್ಳೋಣ ಬಿಡಿ ಆರಾಮಾಗಿ. ಆಂಟಿ ಚೆನ್ನಾಗಿರ ಆಂಟಿ? ಸೂಪರ್ ಆಂಟಿ. ಮಾಡ್ಬೇಕಂಟಿ ವಿಡಿಯೋ, ಅದನ್ನೇ ಕೇಳ್ತಾ ಇದ್ದೀನಿ. ಕುಶಾನಿ ನಿನ್ನ ಎಸ್ಸಲ್ಲ ನೀನ್ ಯಾವಾಗ ಬರ್ತೀಯ ವಿಡಿಯೋ ಮಾಡಕ್? ಯಾವಾಗ ಬರ್ತೀಯ? ವೆರಿ ಗುಡ್ ಈವ್ನಿಂಗ್, ನಮಸ್ತೆ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಐ ರಿಕ್ವೆಸ್ಟ್ ಎವ್ರಿಬಡಿ. ಗೈಸ್ ಎಷ್ಟು ಸಖತ್ತಾಗಿದೆ ಗೈಸ್. ಎಂಟ್ರಿ ಮಾತ್ರ ತುಂಬಾ ಚೆನ್ನಾಗಿದೆ. ಮಳೆಯಲ್ಲಿ ಪಾಪ ಅವ್ರ ಕಾಲು ಜಾಸ್ತಿ ಅಲ್ಲೋಗಿರೋದು. ಅವರು ಜಾರ್ ಬಿಡ್ತಿತ್ತು ಕಾಲು, 2 ಸಲ ಬಿದ್ದಿದ್ದಾರೆ ಪಾಪ.
some noise, everybody. And we are in the logo of Flexible Diving Corporation Studio. Shravan, dance ಮಾಡಿ. ಗೈಸ್ ಶ್ರವಣ್ ಬ್ರೋ ಮಾಡಿದ್ರೇನೆ ಗೈಸ್ ಇವಾಗ ಮಜಾ ಬರೋದು. ಮೇಬಿ ಮಾಡ್ತಾರೆ ಇವಾಗ ಗೊತ್ತಿಲ್ಲ, ಬಟ್ ಮಾಡಿದ್ರೆ ಚೆನ್ನಾಗಿ. All right, well, it is. It is really not easy. It takes a lot of energy. ಮಾಡಿ ಬ್ರೋ ನೀವು ಶ್ರವಣ್ ಬ್ರೋ ಕಮಾನ್ ಒಂದ್ ಏನಾದ್ರು ಐ ಡೋಂಟ್ ಮಾಡಿ ನಿಮ್ಮ ಇನ್ಫ್ಲೂಯೆನ್ಸಸ್ ನೆಲ್ಲ ಕರ್ಕೊಳ್ಳಿ. ಒಂದೇ ಒಂದು ಎಲ್ಲರೂ ಒಟ್ಟಿಗೆ ಫ್ರೀಡಮ್ ಚೆನ್ನಾಗಿರುತ್ತೆ. ಜಾಯಿನ್ ಅಸ್ ಆನ್ ಸ್ಟೇಜ್ ಟುಗೆದರ್ ಎವ್ರಿಬಡಿ. ಲೋಗೋ ಜೊತೆಗೆ ನಮ್ಮ ಎಲ್ಲ ಡ್ಯಾನ್ಸ್ ಬರುತ್ತೆ ಹೋಗ್ರಿ ಬ್ರೋ. Simran also, please. So let's applaud for both of them. Welcome to both of you. ನಾನು ಫಸ್ಟ್ ಶ್ರವಣ್ ಬ್ರೋಗ್ ನೋಡಿದ ತಕ್ಷಣ ಫಸ್ಟ್ ಟೈಮ್ ನಾನು ನೋಡಿದಾಗ ಐ ನ್ಯೂ ದಟ್ ದಿಸ್ ಮ್ಯಾನ್ ಇಸ್ ಗೋನಾ ಡೂ ಇಟ್, ಹಿಸ್ ಗೋನಾ ಕಿಲ್ ಇಟ್ ಅಂತ. ತುಂಬ ಡೆಡಿಕೇಟೆಡ್ ಪರ್ಸನ್ ಆ್ಯಂಡ್ ಇವ್ರ ಥರ ನಾನು ಆಗಕ್ಕೆ ತುಂಬ ಲೈಕ್ ಇತ್ತೀಚೆಗೆ ವ್ಲಾಗ್ಸ್ ನೋಡ್ತಿರ್ಬೋದು, ನೀವು ಯಾರ್ಯಾರು ನೋಡ್ತೀರಾ ನಂಗೆ ಗೊತ್ತಿಲ್ಲ. ತುಂಬ ಡೆಡಿಕೇಶನ್, ತುಂಬ ಕ್ರಿಯೇಟಿವಿಟಿ ಎಲ್ಲ ಕಲ್ತಿರೋದೇ ನಾನು ನಿಮ್ಮಿಂದ. ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ಇನ್ಸ್ಪೈರಿಂಗ್ ಅಸ್ ಆ್ಯಂಡ್ ದಿಸ್ ಇಸ್ ಹ್ಯೂಜ್ ಅಂತ ನನಗೆ ಗೊತ್ತು. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಅಂತ ನೀವು ಹೇಳಿದ್ರಿ, ಪಕ್ಕಾ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಿ. ಐ ಕ್ಯಾನ್ ಸಿ ದಟ್ ಇನ್ ಯೋರ್ ಐಸ್. ಆಕ್ಚುಲಿ ಶ್ರವಣ್ ನನಗೆ ರೀಸೆಂಟ್ ಆಗಿ ಪರಿಚಯ ಆಗಿದ್ದು. ಸೊ ವರುಣ್ ಅವರು, ಸಮೀರ್ ಅವರು ಅವ್ರ ಜೊತೆ ರೆಗ್ಯುಲರ್ ಆಗಿರ್ತಾರೆ. ಅಂಡ್ ದ ಕೈಂಡ್ ಆಫ್ ರೆಸ್ಪೆಕ್ಟ್ ಬಾಂಡ್ ಶೇರ್ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಮೋರೋವರ್ ನಾನು ಎಷ್ಟೊಂದು ಜನ ಮಾತಾಡಿಸ್ತೀನಿ, ಅದರಲ್ಲಿ ನಾನು ತುಂಬಾ ಲಿಮಿಟೆಡ್ ಜನ ಜೊತೆ ಮಾತ್ರ ಬೆರೀತೀನಿ. ಕೆಲವೊಂದ್ ಕಡೆ ಹೆಂಗಿರುತ್ತೆ ಅಂತ ಅಂದ್ರೆ ದುಡ್ಡಿದ್ರೆ ದುರಂಕಾರ, ಇನ್ನೊಂದು ಮತ್ತೊಂದು. ಐ ಹ್ಯಾವ್ ಸೀನ್ ಶ್ರವಣ್ ಬ್ರೋ, ಈಸ್ ಕ್ರೇಜಿ ಡೌನ್ ಟು ಅರ್ತ್ ಪರ್ಸನ್ ಅಂತ ಅನ್ಕೊಡ್ರಿ. ಅದ್ರ ಜೊತೆಗೆ ಈಸ್ ಡೂಯಿಂಗ್ ಸೋ ಮಚ್ ಸ್ಟೆಪ್ಸ್. ಲಾಸ್ಟ್ 6 ತಿಂಗಳು ಮುಂಚೆ ಯಾವ್ದೋ ಒಂದು ಆಪ್ ಲಾಂಚಿಗೆ ಬಂದಿದ್ವಿ, ಇವತ್ತು ಆಲ್ರೆಡಿ ಇನ್ನೊಂದು ಯಾವ್ದೋ ಲಾಂಚಿಗೆ ಬಂದಿದೀವಿ. ನೆಕ್ಸ್ಟ್ 6 ಮಂತ್ಸ್ ಇನ್ನೊಂದು ಯಾವ್ದಕ್ಕೋ ಬರ್ತೀವಿ, ಅದಾದ್ಮೇಲೆ ಸುಮ್ಮನೆ ಇವ್ರ ಮದ್ವೆಗೂ ಬರೋಣ. ಸೊ ಇಟ್ ಇಸ್ ಕ್ರೇಜಿ ಒಂದು ವಿಚಾರ. ಕನ್ನಡದಲ್ಲಿ ಈ ಲೆವೆಲ್ಗೆ ಗ್ರೋ ಮಾಡ್ತಾ ಇದಾರೆ, ಮೇಲ್ಗಡೆ ತಗೊಂಡು ಹೋಗ್ತಾ ಇದಾರೆ. ಯಾವ್ದೋ ಒಂದು ಫೀಲ್ಡ್ ನಲ್ಲಿ ಯಾರು ಮಾಡದೇ ಇರೋದನ್ನ ಟ್ರೈ ಮಾಡ್ತಾ ಇದಾರೆ ಅಂಡ್ ಅದು ಸಕ್ಸಸ್ಫುಲ್ ಕೂಡ ಆಗ್ತಾ ಇದೆ. ಅಂಡ್ ಎಲ್ಲರೂ ಬರ್ತೀರಾ, ಪ್ರತಿ ಸಲ ಏನಾದ್ರು ಇವೆಂಟ್ ಆದಾಗ ಇಷ್ಟೊಂದು ಜನ ಬರ್ತೀರಾ, ಖುಷಿಯಿಂದ ಸೇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಮನುಷ್ಯ ಇದು ಮಾಡ್ತಾ ಇದ್ದಾನೆ ಅಂದಾಗ ನೀವೆಲ್ಲ ಸೇರಿ ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಇದೇ ರೀತಿ ಪ್ರೋತ್ಸಾಹಿಸಿ ಇನ್ನ ಜಾಸ್ತಿ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ಸ್. ಇದೇ ತರ ಇನ್ಸ್ಪೈರ್ ಮಾಡ್ತಾರೆ ಇನ್ನ ಮಿಲಿಯನ್ಸ್. ಥ್ಯಾಂಕ್ ಯು ಸಿಮ್ರನ್, ತುಂಬಾ ಖುಷಿ. ಬಟ್ ಸೋ ಹ್ಯಾಪಿ ಸೀಯಿಂಗ್ ಯು. ಐ ಗೆಸ್ ಲಾಸ್ಟ್ ಟೈಮ್ ನಾವು ಯಾವುದೋ ಇದ್ರಲ್ಲಿ ನೋಡಿದ್ದೆ ಅಷ್ಟೇ. ಮತ್ತೆ ಇವತ್ತೇ ಹಾಂ BMW ನೀವು ಅಲ್ಲಿ ಕಾಣಿಸೇ ಇಲ್ಲ, ಬಂದಿರೋದೇ ಗೊತ್ತಿಲ್ಲ, ನೀವು ಬರ್ತೀರಾ ಅಂತಲೂ ಗೊತ್ತಿಲ್ಲ. ಅಲ್ಲಿಗೆ ಹಾಯ್ ಯು ವ್ಲಾಗ್ಸ್ ವೆರಿ ನೈಸ್. ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ, ಹೀಗೆ ಇರ್ಲಿ. ಖುಷಿ ಅವ್ರಿಗೆ. ನಾನು ರೇಗ್ಸೋದು ಇಷ್ಟ ಆಗಲ್ವಾ ನಿಮ್ಗೆ? ನೆಕ್ಸ್ಟ್ ಟೈಮ್ ಇಂದ ರೇಗ್ಸ್ತೀನಿ ನಾನು. ಹುಟ್ಟಿದ ಟೈಮ್ ನಾನು ಹುಟ್ಟಿದ್ದ, ನಾನು ಹೇಳಕ್ಕೆ ಹೀರೋಯಿನ್ ಇಲ್ಲದೆ ಇದ್ದಾರೆ. ಆಕ್ಚುಲಿ ಅವರು ವಿಲನ್ ಹೀರೋಯಿನ್, ಅವರು ಹೀರೋನೋ ಅಲ್ಲ, ವಿಲನ್ ಅಲ್ಲ, ಆಂಟಿ ಹೀರೋ Oh my god, smells so yummy. ಊಟ ನೋಡಕ್ ಹೋಗಿದ್ದೆ ಗೈಸ್, ಏನೇನಿದೆ ಅಂತ. ಎಲ್ಲ ಇದೆ, ಚೆನ್ನಾಗಿದೆ. ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಟ್ ನಿಮ್ ಡೆಡಿಕೇಶನ್, ಹಾರ್ಡ್ ವರ್ಕ್, ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ವೆರಿ ನೈಸ್. ಇನ್ನೊಬ್ರು ಇದ್ರಲ್ಲಿ ಎಲ್ಲಿ?
ಹೌದಾ, ಮಾಡಲಿ ಬಟ್ ತುಂಬ ಗೈಸ್ ತುಂಬ ಡೆಡಿಕೇಶನ್, ತುಂಬ ಹಾರ್ಡ್ ವರ್ಕ್ ಬೇಕು ಆ ಥರ ಅದು ಮಾಡೋಕ್ಕೆ. ಸೊ ವೆರಿ ನೈಸ್, ವೆರಿ ವೆಲ್. ಪಾಪ ಬಿದ್ದೋದ್ರು ಗೈಸ್ ಮಾಡಬೇಕಾದ್ರೆ. ತುಂಬ ಚೆನ್ನಾಗಿ ಮಾಡಿದ್ರಿ. ವೆರಿ ನೈಸ್, ವೆರಿ ಗುಡ್. ಗೈಸ್ ಇವಾಗ ಊಟದ ಕಡೆ ಹೋಗೋಣ, ಊಟ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಗೈಸ್ ಇವಾಗ ಊಟಕ್ಕಂತ ಕೂತ್ಕೊಂಡಿದ್ದೀವಿ. ನಾನು ಖಾಲಿ ಮಾಡಿಬಿಟ್ಟೆ, ನಾನು ನೋಡಬೇಡಿ, ಸ್ವಲ್ಪ ಉಳಿಸ್ಬಿಟ್ಟಿದ್ದೀನಿ. ಅವ್ರು ನೋಡಿ ಡಯಟ್ ಅಂತ ತಿಂತಿರೋದು, ಇವರು ಡಯಟ್ ಅಂತ ತಿಂತಿರೋದು. ಹಾಯ್. ಗೈಸ್ ನಾನು ಇವ್ರ ಮಗಂಗೆ ತೋರಿಸಿ ಅಂತ ಹೇಳ್ತಿದ್ದೆ ಗೈಸ್. ನಾನು ನೋಡಿರ್ಲಿಲ್ಲ ಇವ್ರ ಮಗಂಗೆ. ಪಾಪ ಅವ್ರು ತೋರಿಸ್ತಿದ್ರು ಅವ್ರ ಮಗಂಗೆ. ನಾನು ಹೇಳ್ತಿದ್ದೆ ಎಷ್ಟು ಸ್ಟೈಲಿಶ್ ಆಗಿದ್ದಾರೆ ನಿಮ್ಮ ಮಗ, ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇವ್ರ ಮಧ್ಯದಲ್ಲಿ ಬಂದ್ಬಿಟ್ಟು ನಿಮ್ದು ಯಾವಾಗ ಅಂತಾರೆ ಗೈಸ್ ಇರೋ. ಮತ್ತೆ ಬೈಸಿಗೆ ಬಂದಿರೋದು. ಬೈಕ್ ಎಲ್ಲಿ ಪ್ಲಗ್ ಮಾಡಿದ್ದೀರಾ? ಬ್ರೋ ಸಿ ನಾವ್ ಎವ್ರಿಥಿಂಗ್ ಓವರ್. ವಾಟ್ ಓವರ್? ನಥಿಂಗ್ ಇಸ್ ಓವರ್. ನಮ್ಮ ಮಗು ಮಸ್ಟ್ ಕಮ್. ಏನು ಓವರ್? ಇನ್ನ ಮದ್ವೆನೇ ಆಗಿಲ್ಲ ನಂಗೆ. ಮೇನ್ ಕಾನ್ಸೆಪ್ಟ್ ಬ್ರೋ. ಗೈಸ್ ಮದ್ವೆನೇ ಆಗಿಲ್ವಲ್ಲ ನಂಗೆ. ಹಿ ಇಸ್ ಮೈ ಗುಡ್ ಬ್ರದರ್ ಅಂತಾನೆ ಹೇಳ್ಬೋದು. ನನ್ನ ಬರ್ಡೇಗೆ ಬಂದಿಲ್ಲ ಅಂತ ಒಂದು ಬೇಜಾರು, ಅದು ಬಿಟ್ರೆ ನೈಸ್. ಯು ಆರ್ ಓನ್ಲಿ ಮೈ ಬರ್ತ್ಡೇ ಬ್ರೋ. ವಾಟ್ ಯು ವಾಂಟ್ ಬ್ರೋ? ಸ್ಟಿಲ್ ನಕ್ಕನ್ಲೇ ಬ್ರೋ, ಫುಲ್ ಬರ್ತ್ಡೇ ಫೀಲಿಂಗ್ಸ್ ಬ್ರೋ. ಗೈಸ್ ಇವತ್ತು ಫಸ್ಟ್ ಟೈಮ್ ಡಿವಿ ಬ್ರೋ ಅವ್ರ ಹೆಂಡತಿನ ಮೀಟ್ ಮಾಡಿದ್ದೀನಿ. ನೈಸ್ ಮೀಟಿಂಗ್. ಹೌದು, ಅಲ್ಲ ಫಸ್ಟ್ ಟೈಮ್ ನಾನು ಫೇಸ್ ಟು ಫೇಸ್, ಬಿಕಾಸ್ ಕಂಡಿಡಿಯೋಕ್ಕಾಗಲಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಿರೋದನ್ನಲ್ಲ ಇವರು. ಬಟ್ ಗೈಸ್ ನಿಜವಾಗ್ಲೂ ತುಂಬ ಕ್ಯೂಟ್ ಆಗಿದೆ ಪ್ಯಾರೋ. ರಿಯಲಿ ಯು ಬೋತ್ ಆರ್ ವೆರಿ ಕ್ಯೂಟ್. ನಿಮ್ಮ ಮಗ ಅಂತ ಕೇಳಬೇಡಿ, ಫುಲ್ ಸ್ಟೈಲಿಶ್. ಓ ಮೈ ಗಾಡ್. ಓಜಿ ಲೆಜೆಂಡ್. ನೈಸ್. ಖುಷಾನಿ ನೋಡಿ ಗೈಸ್ ನನ್ನ ಹತ್ರ ನಡ್ಕೊಂಡ್ ಬಂದಿದ್ದಾಳೆ. ಯಾಕೆ ಬಂದಿರೋದು ನನ್ನ ಹತ್ರ? ಏನು ಬೇಕು ನಿಮಗೆ ಖುಷಾನಿ? ಓ ಖುಷಾನಿ ಬಾ, ಇಲ್ಲಿ ಏನು ಬೇಕಂತ ತಿನ್ನೋಣ ಬಾ. ಎತ್ಕೊಳ್ಳ ನಿನ್ನ. ಏನು ಬೇಕು ಖುಷಾನಿಗೆ ನೋಡೋಣ ಇವಾಗ. ಖುಷಾನಿ ವಾಟರ್ ಮೆಲನ್ ಏನು ಬೇಕು? ಬೇಕಾದು ಒಂದು ಪೀಸ್ ಬೇಕಾ? ಫುಲ್ ಕೊಳ್ಳ? ಖುಷಾನಿ ನಮ್ಮ ಜೊತೆ ಆಯ್ತು ಕೊಡ್ತೀನಿ. ನಮ್ಮ ಜೊತೆ ನೀನು ಒನ್ ಡೇ ವಿತ್ ಖುಷಾನಿ ಮಾಡ್ತೀವಿ. ಅವಾಗ ನಿಂಗೆ ತುಂಬ ಟಾಯ್ಸ್ ಎಲ್ಲ ಕೊಡಿಸ್ತೀವಿ. ಹಾಂ ಗೈಸ್ ನೆಕ್ಸ್ಟ್ ಬರುತ್ತೆ ಗೈಸ್. ತುಂಬ ಜನ ಆ್ಯಕ್ಚುಲಿ ಕೇಳ್ತೀರಾ ಒನ್ ಡೇ ವಿತ್ ಖುಷಾನಿ ಮಾಡಿ ಅಂತ. ಪಕ್ಕ ಬೇಗನೆ, ಖಂಡಿತವಾಗ್ಲೂ ತುಂಬ ಬೇಗ ಬರುತ್ತೆ ಒನ್ ಡೇ ವಿತ್ ಖುಷಾನಿ. ನೀವೆಲ್ಲರೂ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ನೀನು ಯಾರು ಫ್ಯಾನು? ನಕ್ಕನ್ಲೇ ತಾನೆ? ಖುಷಾನಿ ನೀನು ಯಾರು ಫ್ಯಾನ್ ಹೇಳು? ನಕ್ಕನ್ಲೇ ತಾನೆ? ನಂದು ನಕ್ಕನ್ಲೇ ತಾನೆ? ನಕ್ಕನ್ಲೇ ತಾನೆ? ಖುಷಾನಿ ಯಾರು ಫ್ಯಾನು ಹೇಳು, ಕರೆಕ್ಟಾಗಿ ಹೇಳು. ಡೌ ಮಾಡಬೇಡ ನೀನು. ಸಿಮ್ಮು ಫ್ಯಾನ್. ಡೌ ಮಾಡಬೇಡ, ಹೇಳು. ನಕ್ಕನ್ಲೇ ಹೇಳು. ನಕ್ಕನ್ಲೇ ನನ್ನ ಫ್ಯಾನ್. ಥ್ಯಾಂಕ್ ಯು ಖುಷಾನಿ. ನಕ್ಕನ್ಲೇ ಅಲ್ವಾ? ಇಬ್ರು ಇಷ್ಟ ಅಂತೆ. She is a content creator. She is next content creator. ತಿಂದ ಊಟ? ತಿಂದಿಲ್ವಾ? ಯಾಕೆ ಚೆನ್ನಾಗಿಲ್ವಾ? ಶ್ರವಣ್ ಬ್ರೋ ಹೇಳು ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ಗೈಸ್ ಊಟ. ಇಬ್ರು ನಾಟಕ ಮಾಡ್ತಾರೆ ಇಲ್ಲಿ. ಬ್ಯಾಡ್ ಗರ್ಲ್, ಬ್ಯಾಡ್ ಬಾಯ್. ಖುಷಾನಿ ಏನೇನು ಬೇಕಾ ತಿನ್ಸ್ಲಾ ಇವಾಗ? ಸೊ ಗೈಸ್ ಖುಷಾನಿಗೆ ಏನೇನು ಬೇಕು ಸ್ವಲ್ಪ ತಿನ್ಸೋಣ ಗೈಸ್ ನಮ್ಮ ಕೈಯಿಂದ. ಲೆಟ್ಸ್ ಗೋ. ಹಾಯ್. ಅಮ್ಮ ಮಗ ಮಾತಾಡ್ತಿದ್ವಿ ನಿಮ್ಮ ಮಗಳ ಜೊತೆ. ಹಾಯ್ ಅಕ್ಕ, ಹೌ ಯು? ಗೈಸ್ ಎಷ್ಟು ಸಕಲ ಕಾಣಿಸ್ತಿದ್ದಾರೆ ನೋಡಿ ಗೈಸ್. ಇರೋ ಬಂದಿದ್ದು ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿದ್ದಾರೆ. ಯು ಲುಕ್ ರಿಯಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ಹೇಳ್ತೀನಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಊಟ ಮಾಡಿ ಆರಾಮಾಗಿ. ಖುಷಾನಿಗೆ ಇವಾಗ ಆನಂದ ಕರ್ಕೊಂಡು ಹೋಗ್ಬಿಡ್ಲ ಬಾ ಖುಷಾನಿ. ನಮಗೆ ಸಂಡೇ ಬೇಕಪ್ಪ ಖುಷಾನಿ. ಸಂಡೇ ಕೊಡ್ಬೇಕು ನೀವು ಖುಷಾನಿನ. ಓನ್ಲಿ ಸಂಡೇ. ಏನೇನು ಟಾಯ್ಸ್ ಬೇಕು ಪ್ರತಿಯೊಂದು 1 ಲಕ್ಷ ಆದ್ರೂ ಕೊಡಿಸ್ತೀವಿ. ಅಯ್ಯೋ ಬೇಡಪ್ಪ, ಮನೇಲಿರೋದೇ ತಡ್ಕೊಳಕ್ ಆಗ್ತಿಲ್ಲ. ಚೈಲ್ಡ್ಹುಡ್ ಮತ್ತೆ ಬರಲ್ಲ, ಅದಕ್ಕೆ ಹೋಗೋಣ. ಎಲ್ಲಿ ಗುಣವು? ಅಮ್ಮ ಆಯ್ತು. ಓಕೆ ಬಾಯ್. ಖುಷಾನಿ ಇವಾಗ ವಾಟರ್ ಮಿಲನ್. ಹಾಯ್ ಸರ್, ಅವಾಗಲೇ ಮಾತಾಡೋಕ್ಕಾಗಿಲ್ಲ. ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ. ವೆರಿ ನೈಸ್. ನೋಡ್ತೀರಾ ನೀವು? ವ್ಲಾಗ್ಸ್ ನೋಡ್ತೀವಿ. ಇಷ್ಟ ಆಗುತ್ತಾ ನಿಮಗೆ? ನಿಮ್ಮ ಭಾಷೆ ನನಗೆ ತುಂಬಾ ಇಷ್ಟ ಆಗದುಂಟು. ಏನಂದ್ರೆ ಆಗದು ನಿಮ್ಮ ಭಾಷೆ ನನಗೆ ತುಂಬಾ ಇಷ್ಟ ಆಗ್ತಾ ಉಂಟು.
ಕರೆಕ್ಟ್ ಅದು ಥ್ಯಾಂಕ್ ಯು ಸೋ ಮಚ್ ನೈಸ್ ಮೀಟಿಂಗ್. ಒಳ್ಳೆ ಸ್ಪೀಚ್ ಕೊಟ್ರಿ ಅವಾಗಲೇ. ಅವಾಗ ಸಗತ ಕೊಟ್ಟೆ. ಇವೆಲ್ಲ ನೀವು ಏನ್ ಹೇಳ್ತೀರಾ ಅಂತ ಗಮನ ಅಲ್ಲೇ ಇತ್ತು. ಬನ್ನಿ ಊರ್ ಕಡೆ ಬಂದಾಗ ಪಕ್ಕ ಬಂತೀನಿ. ಖುಷಿ ಆಯ್ತು ನೀವು ಮಾತಾಡ್ಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಗೈಸ್. ಇವಾಗ ಎಲ್ಲ ಮುಗಿಸ್ಕೊಂಡು ಮಂಗಳೂರು ಭಾಷೆನೇ ಬರ್ತದೆ, ಮಂಗಳೂರ್ದು. ಬಟ್ ಕಲಿಬೇಕು ಗೈಸ್, ಸಖತ್ತಾಗಿರುತ್ತೆ ಆ ಲ್ಯಾಂಗ್ವೇಜು ಅಲ್ವಾ? ಹೌದಾ? ನಂಗೇನು ಇಷ್ಟ ಆಯ್ತು ಗೈಸ್. ಇದ್ಯಾವುದು ಇದ್ಯಾವುದು ನಾನು ಮಾತಾಡ್ತೀನಿ ನೋಡು. ಶಶಿ ಏನ್ ಮಾಡ್ತಿದ್ಯಾ? ನಮ್ ಕಡೆ ಹಾಸನ ಭಾಷೆ. ಓಕೆ. ಮಂಗಳೂರು ಉಂಟು ಆತರ ಬರುತ್ತೆ. ಆ ತರ ಬರುತ್ತೆ. ಓಕೆ. ಮಂಗಳೂರು ಅಂದ್ರೆ ತುಳು ಬರ್ಬಿಡುತ್ತಲ್ಲ ನ್ಯಾಚುರಲ್ ಆಗಿ. ಮಂಗಳೂರು ಎಲ್ಲ ತುಳು ಮಾತಾಡ್ತಾರ? ಮಂಗಳೂರು ಬೇಸಿಕ್ ಲ್ಯಾಂಗ್ವೇಜ್ ತುಳು ನಮ್ಮ. ಹೌದಾ? ವೆರಿ ನೈಸ್. ಕ್ರೇಜಿ ಗೈಸ್, ಕ್ರೇಜಿ. ಸೊ ನಾನು ತುಳು ಕಲಿತೀನಿ, ತೆಲುಗು ಕಲಿತೀನಿ ಇವಾಗ. ಎಲ್ಲಾ ಭಾಷೆನೂ ಒಂದೇ ದಿನ ಕಲಿಯಕ್ ಪ್ಲಾನ್ ಆಗ್ಬಿಟ್ಟು ಈ ಲೆವೆಲ್ಗೆ ಅಂದ್ರೆ ಬರುವಾಗ ತೆಲುಗು ಅಂತಿದ್ವಿ, ಇವಾಗ ಮಂಗಳೂರು ಭಾಷೆ ಅಂತಿದ್ದಾಳೆ. ಗೈಸ್ ನಾನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ? ಎಲ್ರು ನಂಗೆ ಹೇಳ್ತಿದ್ರು ದೃಷ್ಟಿ ತಗ್ಸ್ಕೊಳ್ಳಿ ಅಂತ. ಒದ್ದದಕ್ಕೆ ಇವಾಗ ನಾನು ಮನೆಗೆ ಹೋಗಿದ ತಕ್ಷಣ ದೃಷ್ಟಿ ತಗ್ಸ್ಕೊತೀನಿ. ಚೆನ್ನಾಗಿ ಕಾಣಿಸ್ತೀನಾ? ನೀನ್ ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯ. ಸೊ ಗೈಸ್ ಇವ್ರಿಗೆ ನಾನು ಹೇಳ್ತಾ ಇದೀನಿ, ಬಿಯೋ ಟ್ರಿಮ್ ಮಾಡು. ಯಾವ್ದೋ ಒಂದು ರೋಲ್ ಮಾಡ್ಬೇಕು ಅಂತ ಹೇಳ್ತಾ ಗೈಸ್ ಹುಡುಗರ್ದು ಬೇಗ ಬೆಳೆದ್ಬಿಡುತ್ತೆ ಗೈಸ್, ಮೀಸೆ ಗಡ್ಡ ಎಲ್ಲ. ಇವ್ರು ಕೇಳಲ್ಲ ನನ್ನ ಮಾತು. ಹಂಗ ಬರೋಲ್ಲ, ರೋಲಿಗೆ ಬೇಕಾಗಿರೋ ತರ ಎಲ್ಲ ಬೆಳೆದ್ಬಿಡುತ್ತೆ. ಸ್ವಲ್ಪ ಟ್ರಿಮ್ ಮಾಡ್ಬೋದು ಶಶಿಮಾ, ಚಂದ ಕಾಣಿಸ್ತೀಯ ನೀನು ಅವಾಗ. ಚೆನ್ನಾಗಿ ಕಾಣಿಸ್ಬಾರ್ದು, ರಫ್ ಆಗಿ ಕಾಣಿಸ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು. ಚೆನ್ನಾಗಿ ಕಾಣಿಸ್ಬಾರ್ದು, ರಫ್ ವಿಯರ್ಡ್ ಆಗಿ ಕಾಣಿಸ್ಬೇಕು. ಆಮೇಲೆ ಗೈಸ್ ಅಲ್ಲಿ ಎಲ್ಲರ ಜೊತೆ ಮಾತಾಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಎಷ್ಟೊಂದು ಜನರಿಗೆ ನಾನು ನೋಡಿರ್ಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ತುಂಬಾ ಖುಷಿ ಆಯ್ತು. ಶ್ರವಣ್ ಬ್ರೋ ಅವ್ರು ಒಳ್ಳೆ ಒಂದು ಲಾಂಚ್ ಮಾಡಿದ್ದಾರೆ, ಒಂದು ಜಿಮ್ ಸ್ಟುಡಿಯೋನ. ಪಾಸ್ ಕೊಟ್ಬಿಡ್ತಾರೆ ಒಂದು ಅವರು ಇದು ಸ್ಟುಡಿಯೋ ಲಾಂಚ್ ಮಾಡಿದ್ದಾರೆ. ಸೊ ತುಂಬಾ ನಾನೇನು ಮಾತಾಡ್ತೀನಿ ಶ್ರವಣ್ ಬ್ರೋ ಬಗ್ಗೆ, ಒಂದ್ ನಿಮಿಷ ಇರ್ತೀಯಾ? ಸೊ ತುಂಬಾ ಖುಷಿ ಆಗುತ್ತೆ ಗೈಸ್, ನಮ್ಮ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ ಬೆಳೀತಾ ಇದಾರೆ ಅಂತ. ಎಲ್ರು ಬೆಳಿಬೇಕು ಗೈಸ್. ಪ್ರತಿಯೊಂದು ಕಂಟೆಂಟ್ ಕ್ರಿಯೇಟರ್ ಹತ್ರನೂ ಒಂದು ಪಾರ್ಷೆ ಇರ್ಬೇಕು, ಒಂದು BMW ಇರ್ಬೇಕು, ಒಂದೇನೋ ದೊಡ್ಡ ಕಾರ್ ಇರ್ಬೇಕು, ಸ್ವಂತ ಮನೆಗಳಿರ್ಬೇಕು. ಅದೇ ಕನ್ಸು. ಕನ್ನಡನ ಮುಂದೆ ತಗೊಂಡು ಹೋಗ್ಬೇಕು ಅಷ್ಟೇ ಗೈಸ್, ಕನ್ಸು ಫಿಲ್ಡ್. ಇವಾಗ ನೋಡಿ ನಾನು ಗಾಡ್ ಲೈಕ್ ಜಾಯ್ನ್ ಆಗಿದ್ದೀನಿ ಆಯ್ತಾ. ಅದು ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಜಾಯ್ನ್ ಆಗಿರೋದು, ಆಸ್ ಅ ವ್ಲಾಗರ್ ಜಾಯ್ನ್ ಆಗಿರೋದು. ನಾನು ಖುಷಿ ಆಗುತ್ತೆ ನನಗೆ. ಇವಾಗ ಮುಂಬೈಗೆ ಯಾವ್ದಾದ್ರು ಹೋಗ್ಬೇಕಂತ ಅಂದಾಗ ಅವ್ರ ಮುಂದೆಲ್ಲ ನಿಂತ್ಕೊಂಡು ಕನ್ನಡದಲ್ಲಿ ಮಾತಾಡೋದು ಅದು ಒಂಥರ ಹೆಮ್ಮೆ, ತುಂಬ ಖುಷಿ ಆಗೋ ವಿಚಾರ. ಸೊ ಯಾ ಥ್ಯಾಂಕ್ ಯು ನನಗೆ ಗಾಡ್ ಲೈಕ್ ಜಾಯ್ನ್ ಮಾಡಿಸೋದಕ್ಕೆ. ಥ್ಯಾಂಕ್ ಯು ಶಶಿ. ಅವ್ರು ಕೇಳಿದ್ರು ಏನೋ, ಬಟ್ ನೀವು ಬೇಕಂದ್ರೆ ನಂಗೆ ಹೇಳ್ದಿರಾನು ಇರ್ಬೋದಿತ್ತು. ಬಟ್ ಯು ಚೋಸ್ ಟು ಟೆಲ್ ಮೀ, ಇಟ್ ಈಸ್ ರಿಯಲಿ ನೈಸ್ ಗೈಸ್. ನನ್ನ ಲೈಫಲ್ಲಿ ಏನೇ ಒಳ್ಳೇದಾದರೂ ನಾನು ಪ್ರತಿಯೊಂದಕ್ಕೂ ಇವರೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನೋ ಗೈಸ್ ಇಷ್ಟ ನನಗೆ, ಅಂದರೆ ಇವರು ಮೋಟಿವೇಟ್ ಮಾಡೋ ರೀತಿ ಆಗಲಿ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಗೈಸ್. ತುಂಬ ಸಪೋರ್ಟ್ ಮಾಡ್ತಾರೆ, ನಿಜವಾಗ್ಲೂ ಹೇಳ್ತೀನಿ, ತುಂಬ ಸಪೋರ್ಟ್ ಮಾಡ್ತಾರೆ. ಒಂದೊಂದ್ಸಲ ಐ ಆಮ್ ಹಾರ್ಡ್ ವರ್ಕಿಂಗ್ ಗೈಸ್. ಹಾರ್ಡ್ ವರ್ಕಿಂಗ್ ಜೊತೆ ಅವ್ರದ್ದು ಕೂಡ ಮೋಟಿವೇಶನ್ ಇದೆ ನೋಡಿ. ಕಷ್ಟ ಅಟ್ ದ ಎಂಡ್ ನಾನೇ ಪಡೋದು. ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ ಬರೋಕ್ಕೆ ಡೆಡಿಕೇಶನ್, ಪ್ರತಿದಿನ ನಾನು ತೋರಿಸೋದು, ವ್ಲಾಗ್ ಮಾಡಬೇಕು, ಜನರಿಗೆ ಎಂಟರ್ಟೈನ್ ಮಾಡಬೇಕು, ಈ ಥರ ನಂದೆ. ಸ್ವಲ್ಪ ಜನ ಏನೋ ನೆಗೆಟಿವ್ ಆಗಿ ಕಮೆಂಟು ಮಾಡ್ತೀರಾ, ಸೊ ತುಂಬ ಜನ ಒಳ್ಳೇದು ಕಮೆಂಟ್ ಮಾಡ್ತೀರಾ. ನಾನು ನೆಗೆಟಿವ್ ಮೇಲೆ ಅಷ್ಟೊಂದು ಗಮನ ಕೊಡಲ್ಲ, ಜಾಸ್ತಿ ಪಾಸಿಟಿವ್ ಮೇಲೇ ಕೊಡ್ತೀನಿ. ಯಾಕಂದರೆ ಅದು ಹೇಳ್ಕೊಟ್ಟಿರೋದು ಇವರೇ. ಎಲ್ಲೋ ಒಬ್ರು ನೆಗೆಟಿವ್ ಕಮೆಂಟ್, ನಾನು ಏನು ಮಾಡಿದ್ರು ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಇದರಲ್ಲಿ ಸ್ವಲ್ಪ ಜನ. ಸೊ ಇವ್ರ ಹತ್ರ ನಾನು ಹತ್ಕೊಂಡು ಹೇಳ್ದೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಅಂತ. ಇವ್ರು ಒಂದೇ ಮಾತಾಡಿದ್ದು, ಕೇರ್ ಮಾಡಬೇಡ ನೀನು. ಅವ್ರು ಕೇರ್ ಮಾಡಿಬಿಟ್ಟು ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದನ್ನೇ ಅವ್ರಿಗೆ ಒಂದಿದ್ದು ಇನ್ನೂ ಮಾಡೋಣ, ಇನ್ನೂ ಸತಾಯಿಸೋಣ ಈ ಥರ ಅನ್ಕೋತಾರೆ. ಸೊ ನೀನು ಆ ಝೋನಿಗೆ ಬರಬೇಡ ಅಂತ ಹೇಳ್ಕೊಟ್ರು. ನನ್ನ ಲೈಫಲ್ಲಿ ಏನೇ ಒಂದು ಒಳ್ಳೇದಾದರೂ ಇಟ್ಸ್ ಬಿಕಾಸ್ ಆಫ್ ಹಿಮ್ ಅಂತಲೇ ಹೇಳ್ಬೋದು. ಕಷ್ಟ ಅಟ್ ದ ಎಂಡ್ ಆಬ್ವಿಯಸ್ಲಿ ನಾನೇ ಮಾಡಬೇಕದು ಕಷ್ಟ, ಬಟ್ ಅಟ್ಲೀಸ್ಟ್ ಹಿ ಮೋಟಿವೇಟ್ಸ್ ಮೀ. ಇಟ್ ಈಸ್ ಹ್ಯೂಜ್. ಹ್ಯಾವಿಂಗ್ ಅ ಫ್ರೆಂಡ್ ಲೈಕ್ ಹಿಮ್ ಇಸ್ ಜೆನ್ಯೂನ್ಲಿ ಅ ಬ್ಲೆಸ್ಸಿಂಗ್. ಓಕೆ ಅಂತ ಅಂದ್ರೆ ನನ್ನ ಕೇಳ್ತಾ ಇದೀಯೇನೋ. ಯು ಆರ್ ಅ ಬ್ಲೆಸ್ಸಿಂಗ್ ಟು ಮೀ ಅಂತಿರೋದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಓಕೆ 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 ಆಮೇಲೆ ಹೇಗಿತ್ತು ಇವತ್ತಿನ ದಿನ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗೈಸ್? ಯಾಕೋ ಶಾಕಲ್ಲಿದ್ದಾರೆ ಗೈಸ್, ನಂಗೆ ಯಾಕಂತ ಅರ್ಥ ಆಗ್ತಿಲ್ಲ ಈ ಥರ ಮಾತಾಡ್ತೀನಿ ಅಂತ. ನಾನು ಮಂಗಳೂರು ಭಾಷೆ ನಾನು
ಇದು ಮಂಗಳೂರು ಭಾಷೆ ಅಲ್ಲ ಕಣಲೆ, ಅಲ್ವಾ? ನಾರ್ಮಲ್ಲೇ ಮಾತಾಡ್ತಾ ಇದೆಯಲ್ಲೇ. ಅಂದ್ರೆ ಈ ತರ ಸ್ವಲ್ಪ ಪಾಸ್ ಕೊಟ್ಟು ಮಾತಾಡ್ತಾರಲ್ಲ, ಶಶಿಮಾ ಸ್ವಲ್ಪ ಪಾಸ್ ಕೊಟ್ಟು ಮಾತಾಡ್ತಾರಲ್ಲ, ಲೈಕ್ ಈ ತರ ಪಾಸ್ ಕೊಟ್ಟು ನೀನು ಅನ್ಕೊಂತಾರ ನಿನ್ನೊಳಗಡೆ ನಾನು ಮಂಗಳೂರು ಶಶಿಮಾ ಈ ತರ ಅಟ್ಲೀಸ್ಟ್ ಹೇಳ್ಬಿಡು, ಅಟ್ಲೀಸ್ಟ್ ನಾನು ಟ್ರೈ ಆದ್ರೂ ಮಾಡ್ತೇನಲ್ಲ. ಟ್ರೈ, ಅದು ಮಂಗಳೂರು ಭಾಷೆ ಅಲ್ಲ. ಇವ್ರು ಟಾಕಿಂಗ್ ಕನ್ನಡ ಸ್ಲ್ಯಾಂಗ್ ಅಲ್ಲ ಅದು. ಅವ್ರು ಏನು ಕೇಳು, ಅವ್ರದ್ದು ಭಾಷೆ ಏನು ಕೇಳಂಗ್ ಬರುತ್ತೆ, ಅವ್ರದ್ದು ಮಾತೃಭಾಷೆನೇ ಇದಿರುತ್ತೆ, ತುಳು ಇರುತ್ತೆ. ಅವಾಗ ಅವರಿಗೆ ಕನ್ನಡ ಮಾತಾಡಕ್ಕೆ ಆ ತರ ನಾಲ್ಗೆ ಒಳ್ಳಲ್ಲ, ಯಾಕಂದ್ರೆ ಅವ್ರು ಎವ್ರಿ ಡೇ ಅದೇ ಮಾತಾಡ್ತಾ ಇರ್ತಾರೆ ತುಳುನೇನೆ. ಇವಾಗ ಶ್ರವಣ್ ಬ್ರೋ ಮಾತಾಡಿದ್ರು ಆತರ ಡಿಫ್ರೆನ್ಸ್ ಕಾಣಿಸುತ್ತೆ ನೋಡು ನಿನಗೆ. ಬಟ್ ನಮ್ಮ ಕನ್ನಡಗಳಲ್ಲಿ ಆತರ ಡಿಫ್ರೆನ್ಸ್ ಕಾಣಿಸಲ್ಲ, ಯಾಕಂದ್ರೆ ನಾವ್ ಎವ್ರಿ ಡೇ ಕನ್ನಡನೇ ಮಾತಾಡ್ತೀವಿ. ಬಟ್ ಶ್ರವಣ್ ಬ್ರೋಗ್ ನೆನ್ ಮಾಡ್ಕೊಂಡ ಕಣ್ ಮುಚ್ಕೊಂಡು ಒಂದೇ ವರ್ಡ್ ಬರೋದು, ಗಮ್ಮತ್ತು ಮಾಡೋಣ. ಸ್ನೇಹಿತರೆ ಬನ್ನಿ ಗಮ್ಮತ್ತು ಮಾಡೋಣ, ಅದು ಒಂದೇ. ಬಟ್ ಹೆವಿ ಲೈಕ್ ಕ್ರೇಜಿ ಗೈ. ಶ್ರವಣ್ ಬ್ರೋ is a pooky as well as a crazy guy. It takes a lot of dedication guys ಅದೆಲ್ಲ ಮಾಡೋಕ್ಕೆ. ಸೊ ಯಾ ಅಷ್ಟೇ. ಇವಾಗ ಮನೆ ಕಡೆ ಹೋಗ್ತಾ ಇದೀವಿ, ಆರಾಮಾಗಿ ಹೋಗಿ BMW ರೆಸ್ಟ್ ಕೊಟ್ಟು ಇವತ್ತು ನಾಳೆಯಿಂದ ಥಾರ್ ಎತ್ತೋಣ ಗೈಸ್. ಬಟ್ BMW ಓಡ್ಕೊಂಡ್ ಬಂದಿದ್ದಾರೆ ನೋಡಿ ಗೈಸ್. ನಿನ್ ಬರ್ಡೇ ದಿನಾನೇ ಹೊಡೆದಿದ್ದಮ್ಮ ಅದು. ನೋಡ್ಕೊಂಡು ಓಡಿಸ್ಬೇಕಪ್ಪ, ಅದು ಹೆಂಗೆ ಹಚ್ಚಿದ್ರು ಹೊಡಿತಾ ಇತ್ತೆ. ಅಲ್ಲೇ ನಿಲ್ಸ್ಬಿಟ್ಟು ಆಟೋಲ್ ಬರ್ಬೇಕಿತ್ತು. ನಿನ್ ಬರ್ಡೇ ಲೊಕೇಶನ್ ಅಲ್ಲೇ ಹೊಡೆದಿರೋದು, ಅಲ್ಲೇ ಹೊಡೆದಿರೋದು. ಮತ್ತೆ ಹಿಂದೆ ನಿಲ್ಸ್ಬೇಕಿತ್ತು. ನಂಗೆ ಹೆಂಗ್ ಗೊತ್ತಿರುತ್ತಲ್ಲ ಆತರ ಇರುತ್ತೆ ಅಂತ ಐಡಿಯಾ ಆದ್ರೂ ಇರುತ್ತೆ ನನಗೆ. ಬರಕ್ ಮುಂಚೆ ನಾನು ಸೀದಾ ಬಂದೆ, ನಾನು ಡೈರೆಕ್ಟ್ ತಿಪ್ಟೂರಿಂದ ಬಂದು ಹಿಂಗ್ ಹಚ್ಚಿಸ್ತೀನಿ, ಹಿಂಗ್ ಹಚ್ಚಿ ಹಿಂಗ್ ಎಳ್ದೆ ನೋಡಿದ್ರೆ ಕಿತ್ಕೊಂಡೇ ಬಿಡೋದು. ಹೊಡೆದದು ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ಬೆಳಿಗ್ಗೆ ಕಿತ್ಕೊಂಡೇ ಬಿಡ್ತು. ನಾನು ಲಾಗಲ್ಲಿ ತೋರಿಸಿ ನೀನ್ ನೋಡಿಲ್ಲ ಹಂಗಾರೆ. ನಡೀರಿ ಗೈಸ್, ಮನೆ ಹತ್ರ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ಅಷ್ಟೇ ಇವತ್ತಿನ ವ್ಲಾಗು, ಎಲ್ಲರೂ ಹೊಡ್ತಾ ಇದೀವಿ. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ, ಎಂಜಾಯ್ ಮಾಡಿರ್ತೀರಾ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಮೇಲೆ ಕಮೆಂಟ್ ಮಾಡಿ.